ಫಸ್ಟ್ ಇಯರ್ ಇದು ಚಂದ ಇದೆ, ಸಖತ್ತಾಗಿತ್ತು. ಬೆಡ್ ಮೇಲೆ ಊಟ ಮಾಡಬಾರ್ದು ನೋಡು, ಹೇಳು ನನ್ನ ಮಾತು ಕೇಳು, ಬೆಡ್ ಮೇಲೆಲ್ಲ ಊಟ ಮಾಡಬಾರ್ದು. ಒಂಚೂರು ಮುಖ ಅಲ್ಲ, ಇದ್ಯಾವ್ದಿದೆ ಎಬ್ಬಲಿ ಕಟಿಂಗು ಅಣ್ಣ ಮುಗ ಮಾತಾಡೋಕೆ ಒಂಚೂರು ಓದ ಅನ್ಕಂಡ, ಬಟ್ ಅದ್ರ ಬದಲು ಚೂರು ನಾನು ಯೂಟ್ಯೂಬ್ ಅರ್ನಿಂಗ್ಸ್ನ ಯಾರಿಗೂ ತೋರಿಸ್ತಿರ್ಲಿಲ್ಲ, ಬಟ್ ಇಲ್ಲಿ ತುಂಬಾ ಕೇಳಿದ್ರು ಅಂದ್ಬಿಟ್ಟು ಸುಮ್ ನನ್ ಮಗನೇ ಮೂಳೆನೇ ಅಲ್ಲ ಅಲ್ಲಲ್ಲ ಮೂಳೆ ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವಾಗ ಟೈಮ್ ಎಷ್ಟು ಗೊತ್ತಾ? 11 ಗಂಟೆ ಹತ್ರ ಆಗ್ತಿದೆ. ಒಂದು ರೀಲ್ ಶೂಟು, ನಂದು ಪ್ರಮೋಷನ್ ಶೂಟ್ ಇತ್ತು, ಅದನ್ನ ಮುಗಿಸ್ತಿದ್ದೆ. ಅದನ್ನ ಮುಗಿಸ್ತಾ ಇದ್ದೆ. ಅದಕ್ಕೂ ಮುಂಚೆ ಬೆಳಗ್ಗೆ 9 ಗಂಟೆಗೆ ನಮ್ಮ ಚೋಟ ಮರಿ ಬಂದಿದ್ದು, ಅಂದರೆ ಅವಳು ಆಫೀಸ್ ಹೋಗ್ತಾ, ಅವ್ರ ಅಮ್ಮ ಜೊತೆ ಆಫೀಸ್ ಹೋಗ್ತದೆ. ಸೊ ಅವಳ ಹತ್ರನೂ ಒಂದು 2-3 ಟೇಕ್ ತಗೊಂಡು ಇವಾಗ ಅದ್ರದ್ದೇ ಕಂಟಿನ್ಯೂಷನ್ ಪಟ್ ಮಾಡ್ತಾ ಇದೀನಿ. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ. ಏನೋ ಮಕ್ಕ ನನ್ನ ಮುಖ ನೋಡಿದ್ದೆ, ಶೆಕೆ ಹೊಡೆದು ಹಿಂಗಾಗೈತಿ. ನನ್ನ ಮಗ ಇದು ಕ್ರೀಮೇ ತಂದು ಕೊಡಲ್ಲ, ಸುಮ್ಮನೆ ವೇಸ್ಟ್ ಬಡಿ ಹೋಗಲ್ಲ. ಅಮ್ಮ ನಾನು ಏನು ಕೇಳ್ದಲ್ಲೇ ಇಷ್ಟು ಮಾತಾಡ್ತೀಯಾ? ಇನ್ನೇನಾದ್ರು ಕೇಳ್ಬಿಟ್ರೆ ಇನ್ನೆಷ್ಟು ಮಾತಾಡ್ತೀಯ ಅಮ್ಮ ನೀನು? ನಾನು ಏನೂ ಕೇಳಿಲ್ಲ, ಬರೀ ಕ್ಯಾಮ್ರಾ ತಗೊಂಡು ನಮ್ಮ ಅಮ್ಮನ ಮುಖ ಕಡೆ ಇಟ್ಟೆ. ಗೈಸ್, ಇವಾಗ ಈ ರೀಲ್ ಶೂಟ್ ನ ಮುಗಿಸ್ಬಿಟ್ಟು ನಾನು ಹೊರಗಡೆ ಹೋಗ್ತಾ ಇದೀನಿ. ಏನಂದ್ರೆ ಆಫ್ಟರ್ ಸೋ ಲಾಂಗ್ ಟೈಮ್ ನಮ್ಮ 10th ಬ್ಯಾಚ್ ಒಬ್ಬ ಹುಡುಗಂದು ಬರ್ತ್ಡೇ ಇದೆ. ಅದು ಸ್ಟೋರಿ ಹೇಳ್ತೀನಿ, ಏನಂತ ಕಾರಲ್ಲಿ ಹೋಗ್ತಿರೋ ಟೈಮಲ್ಲಿ ಹೇಳ್ತೀನಿ. ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇದೆ. ಒಂದು ಅಂದ್ರೆ ನೆನ್ನೆನೆ ಬರ್ತ್ಡೇ ಮುಗೀತು, ಬಟ್ ಅದ್ರ ನೆಕ್ಸ್ಟ್ ಡೇ ಮಾಡ್ತಿರೋದು. ಒಂದು ಮೋಸ್ಟ್ಲಿ 8 ವರ್ಷ, 10th ಮುಗ್ದು ಎಷ್ಟು ವರ್ಷ ಆಯ್ತಮ್ಮ? 5, 6, 7 ವರ್ಷ ಆಗಿದೆ. 8 ವರ್ಷ ಆದ್ಮೇಲೆ ಇದನ್ನ ಮಾಡ್ತಾ ಇರೋದು ನಾನು. ಆಫ್ಟರ್ 8 years ನನ್ನ ಫ್ರೆಂಡ್, ಅಂದ್ರೆ ನಮ್ಮ 10th ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರೋದು. ಸೊ ಅದೆಲ್ಲ ಹೇಳ್ತೀನಿ ಏನಂತ ಫಸ್ಟ್ ನನ್ನ ರೀಲ್ ಶೂಟ್ ಮುಗಿಸ್ಬೋಣ ಇರಿ ಫಸ್ಟ್ ಪಟ್ ಅಂತ. ಗೈಸ್, ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನೆನ್ನೆ ನಮ್ಮ ಮನೇಲಿ ನಾಟಿ ಕೋಳಿ ಸಾಂಬಾರು ಮಾಡಿದ್ರು, ನೋಡಿದ್ರಿ ನೆನ್ನೆ ಬ್ಲಾಗಲ್ಲಿ. ಅದೇ ಸಾಂಬಾರನ್ನ ಬೆಳಗ್ಗೆ ತಿಂಡಿಯಾಗಿ ತಿಂತಾ ಇರೋದು. ಸಖತ್ತಾಗೈತೆ, ನಾವು ಅಪ್ಪ ಮಾಡಿರೋದು ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಗೈಸ್, ನಮ್ಮ ಅಮ್ಮಂಗೆ ಏನು ಹೇಳ್ತಿರೋದು ಅಂದರೆ, ನಮ್ಮ ಅಮ್ಮಂಗೆ ಅವಾಗವಾಗ ಈ ಸೈಡ್ ಕೆಳಗಡೆ ನೋವ್ತಾ ಇರುತ್ತೆ. ಸೊ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಫುಲ್ ಬಾಡಿ ಸ್ಕ್ಯಾನ್ ಮಾಡಿಸ್ಕೊಂಡು ಬರೋಣ. ನಂಗೆ ಒಬ್ಬರೇ ಅಮ್ಮ ಇರೋದು, ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಫಿಕ್ಸು. ನಾನು ಒಂದ್ಸಲಿ ಮಾತು ಕೊಟ್ಮೇಲೆ ಹೋಗ್ತೀನಿ. ಇಷ್ಟೊಂದು ದಿನ ಆದ್ಮೇಲೆ ಈ ಶರ್ಟ್ ಹಾಕಿರೋದು, ಆದ್ರೂ ನಮ್ಮಮ್ಮ ಪ್ರತಿ ಸಲಿನೂ ಯಾವ್ದಕ್ಕಾದ್ರೂ ಒಂದು ಇದ್ಯಾವ್ದು ಹಾಕೊಂಡು ಹೋಗ್ತಿದ್ಯಾ ಹೊಸ, ಅದ್ಯಾವುದೋ ಶರ್ಟ್ ಹಾಕೊಂಡೋಗು, ಆ ಶರ್ಟ್ ಹಾಕೊಂಡು ಈ ಶರ್ಟ್ ಹಾಕೊಂಡೋಗು. ನಮ್ಮಂಗೆ ನೋಡಿ ಅಭ್ಯಾಸ. ಇಲ್ಲ ಬೇಡ, ನನಗೆ ಇದು ಇಷ್ಟ ಐತೆ ಗೈಸ್. ಈ ಶರ್ಟ್ ಹಾಕೊಡ್ತೀನಿ, ಚೆನ್ನಾಗೈತೆ ಇದು ಆಲ್ವೇಸ್ ಆಲ್ ಟೈಮ್ ಫೇವ್ರೇಟ್ ಇದು ನನಗೆ. ಪ್ಲೀಸ್ ಸ್ಟಾರ್ಟ್ ಟೇಕ್ ಕೇರ್ ಬಾಯ್. ನೋ ಗೈಸ್, ಇವಾಗ ಇನ್ನೇನೋ ಸ್ವಲ್ಪ ಹೊತ್ತಲ್ಲ ಓಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಹುಡುಗ ಏನ್ ಮಾಡ್ತಾನೆ ನೋಡ್ಕೊಂಬರೋಣ ಬನ್ನಿ. ವಾಟ್ ಈಸ್ ದಿಸ್ ಗಾಯ್ ಡೂಯಿಂಗ್? ಬತ್ತ ನೋಡಿ ಇವಾಗ ಸ್ಟೈಲಾಗೆ. ಹೀರೋ ಬರ್ತಾನ್ ಜಾಗ ಬಿಡು. ನಿನ್ 6 ಪ್ಯಾಕ್ ನೋಡಕ್ಕೆ ಇದ್ದೀನ ನಾನು. ಅಲ್ಲಿ ಏನ್ ಬರೀ ಮೂಳೆಗಳು ನೋಡಕ್ಕೆ ನಾನು ಅಷ್ಟೂರಿಂದ ಬರ್ಬೇಕಾ? 6 ಪ್ಯಾಕ್ ನೋಡಿದ್ರೆ ಹಂಗೆ, ಲಾಡಿ ನೋಡಿದ್ರೆ ಇಷ್ಟು ಉದ್ದ ಐತೆ. ಏನ ನೋಡಕ್ ಮೈಸೂರಿಂದ ಅಮೆರಿಕೆಯಿಂದ ಬರ್ತಾರ. ನೀನ್ ಯಾರೋ ನೀನು ನೀವು ಬರೋದೇನು ಗೈಸ್? ಇಲ್ಲಿ ನೋಡಿ, ಮಲ್ಗಿರೋ ಬೆಡ್ ಮೇಲೆ ಎದ್ದು ಊಟ ಮಾಡ್ತಿರೋದು ಅಣ್ಣ, ಇನ್ನೂ ಎದ್ದಿಲ್ಲ. ಮಲಗಿಲ್ಲ, ಕುತ್ಕೊಂಡಿದ್ದೆ. ಅದೇ ಅಪ್ಪ, ಮಲ್ಗಿ ಎದ್ದು ಅಲ್ಲೇ ಊಟ ಮಾಡ್ತಾ ಇದೆಯಾ? ಸೋಂಬೇರಿ ಅಂತಾರ ಅದಕ್ಕೆ. ಬೆಡ್ ಮೇಲೆ ಊಟ ಮಾಡಬಾರ್ದು ನೋಡು, ಹೇಳು ನನ್ನ ಮಾತು ಕೇಳು, ಬೆಡ್ ಮೇಲೆಲ್ಲ ಊಟ ಮಾಡಬಾರ್ದು, ತಪ್ಪು ಅವೆಲ್ಲ. ಹುಚ್ಚಾ ಕಟಿಂಗ್ ಮಾಡ್ಸಲ್ಲ ಅವ್ರು ಸಲಗ ಮೂವಿಲಿ ಬೈತಾರಲ್ಲ, ಹಂಗೆ ಬೈಲಾ? ಟಾಟಾ ಬೈ, ವಿಸಿಟ್ ಹಾಕೊಂಬರಕ್ಕೆ ಇದು. ಎಸ್, ವಿ ಆರ್ ಗೋಯಿಂಗ್ ಫಾರ್ ನೆಲಮಂಗಲ. ಗೈಸ್, ಫೈನಲಿ ಹೊರಡ್ತಾ ಇದ್ದೀನಿ. ಮಧು, ಇವಾಗ ನಾನು ಹೋದ್ರೆ ಇನ್ನು ಬರೋದು 10 ಗಂಟೆ ನೈಟು. ಅಳ್ಬೇಡ, ನಾನಿಲ್ಲ ಅಂತ, ಒಬ್ಬರೇ ಇರ್ತೀಯ, ಹುಷಾರು, ಟೇಕ್ ಕೇರ್. ಅಪ್ಪ ಬರುತ್ತೆ ಬೇಗ. ಆದ್ರೂ ಯಾಕೋ ಶೂ ಒಂಥರ ಇದೆಯಲ್ಲ, ಮ್ಯಾಚಿಂಗ್ ತರ ಅನಿಸ್ತಾ ಇಲ್ವಲ್ಲ ನನಗೆ. ದಯವಿಟ್ಟು ವೈಟ್ ಶೂನೇ ಕೊಟ್ಬಿಡಿ. ವಾಪಸ್ಸು ವೈಟ್ ಶೂ ಹಾಕೊಂಡೆ. ವೈಟ್ ಶರ್ಟಿಗೆ ಬ್ಲ್ಯಾಕ್ ಪ್ಯಾಂಟಿಗೆ ವೈಟ್ ಶೂ ಆಲ್ವೇಸ್ ಮ್ಯಾಚ್. ಹೊರಡುವ ನಮ್ಮ ಸೆಲೋರಿಯಾ ಕಾರಲ್ಲಿ. ಗೈಸ್, ನಾನು ನಮ್ಮ ಸೆಲೋರಿಯಾ ಕಾರಿಗೆ ಒಂದು ಗುರ್ತು ಮಾಡಬೇಕು.
ಈಗ ಏನಾದರೂ ಒಂದು ಮುಂದೆಗಡೆ ಏನಾದ್ರು ಒಂದು ಹೆಸರು ಹಾಕಿರಬೇಕು, ಏನಾದ್ರು ಒಂದು ಗುರ್ತಿಡ್ದಾಗ, ಸೊ ಇನ್ ಕೇಸ್ ನಾನೆಲ್ಲರೂ ಹೊರಗಡೆ ಹೋಗ್ತಿರೋ ಟೈಮಲ್ಲಿ ಸೆಲೋರೆ ಕಾರ್ ಯೂಶ್ವಲಿ ತುಂಬ ಇದೆ, ಬಟ್ ಆದರೂ ಸೆಲೋರೆ ಕಾರ್ನ ನೀವು ನೋಡಿದ ತಕ್ಷಣ, ಈ ಥರ ಕಾರು ಈ ಕಲರ್ ನೀವು ನೋಡಿದ ತಕ್ಷಣ ಏನಾದ್ರು ಮುಂದೆಗಡೆ ಏನಾದ್ರು ಒಂದು ಗುರ್ತಿದ್ರೆ ಓಕೆ ಇದು ಸುದೀಪ್ ಅವ್ರದ್ದು ಕಾರು ಅಂತ ಅನ್ಕೊಬೇಕು. ಇವಾಗ ಒಬ್ಬನೇ ಹೋಗ್ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಸ್ಪೀಕರ್ ತರ್ತಾಯಿದ್ದೀನಿ. ಚಿರುನ್ ಕರ್ಕೊಂಡು ಹೋಗ್ತಿಲ್ಲ, ಬಿಕಾಸ್ ಇದು ಕಂಪ್ಲೀಟ್ಲಿ 10th ಬ್ಯಾಚ್ ಆಗಿರೋದ್ರಿಂದ ಬೇಡ, ಪರವಾಗಿಲ್ಲ ಅವ್ನ ಮನೇಲಿ ಇರಲಿ ಅಂದ್ಬಿಟ್ಟು ನಾನು ಒಬ್ಬನೇ ಹೋಗ್ತೀನಿ. ಲೆಟ್ಸ್ಗೋ. ಆಮೇಲೆ ಕೆಲವೊಂದು ಕಮೆಂಟ್ ನೋಡ್ತಿದ್ದೆ. ಎಂಥ ಕಮೆಂಟ್ ಅಂದರೆ, ಸೊ ಬ್ರೋ ಜಾಸ್ತಿ ಚಾಲೆಂಜಸ್ ವೀಡಿಯೋಸ್ ಮಾಡಬೇಡಿ, ನಾರ್ಮಲ್ ಡೈಲಿ ಬ್ಲಾಗು ಮಾಡಿ, ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ನಾನು ಓಕೆ ಒಂದು ಸ್ವಲ್ಪ ಹೊತ್ತು ಚಾಲೆಂಜ್ ವೀಡಿಯೋಸ್ನ ಸ್ವಲ್ಪ ರೆಡ್ಯೂಸ್ ಮಾಡಿ ಒಂದು ಸ್ವಲ್ಪ ನಾರ್ಮಲ್ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಒಬ್ಬರು ಯಾವ ಥರ ಕಂಟೆಂಟ್ ಹಾಕ್ತಾರೆ ಅಂದರೆ ಯಾವ ಥರ ಕಮೆಂಟ್ ಹಾಕ್ತಾರೆ ಅಂದರೆ, ವ್ಲಾಗಲ್ಲಿ ಕಂಟೆಂಟ್ ಏನೂ ಇಲ್ಲ, ಏನಾದ್ರು ಸಮಥಿಂಗ್ ಬೇರೆದೇನಾದ್ರು ಮಾಡಿ ಅಂತ ಹೇಳ್ತೀರಾ. ಅಂದರೆ ಇವಾಗ ನಾನು ಡೈಲಿ ಬ್ಲಾಗ್ ಮಾಡಬೇಕಾ ಇಲ್ಲ ಚಾಲೆಂಜ್ ಬ್ಲಾಗ್ ಮಾಡಬೇಕಾ? ನಾನು ಚಾಲೆಂಜ್ ಬ್ಲಾಗ್ನ ನಾನು ಹೆಂಗೆ ಮಾಡ್ತೀನಿ ಅಂದರೆ 2-3 ಡೈಲಿ ಬ್ಲಾಗ್ಸ್ ಇರುತ್ತೆ, ಒಂದು ಚಾಲೆಂಜ್ ವಿಡಿಯೋಸ್ ಇರುತ್ತಿಲ್ಲ, ಒಂದು ಪ್ರ್ಯಾಂಕ್ ವಿಡಿಯೋ ಇರುತ್ತೆ, ಈ ಥರ ಪ್ಲಾನ್ ಮಾಡ್ಕೊಂಡಿರೋದು. ಏನೋ ಇನ್ ಕೇಸ್ ಯಾವ್ದಾದ್ರು ಒಂದು 2-3 ದಿನ ಬರೀ ಚಾಲೆಂಜ್ ವಿಡಿಯೋ ಇದ್ದಾಗ ಅವಾಗ ಹೇಳ್ತಾರೆ ಡೈಲಿ ಬ್ಲಾಗ್ ಹಾಕಿ ಅಂತ. ಸೊ ಇದು ಹೆಂಗೆ ಅನಲೈಸ್ ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ಡೈಲಿ ಬ್ಲಾಗ್ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೋಬೇಕು ನಾನು. ಗೈಸ್ ಫೈನಲಿ ಹೊರಟಿದ್ದೀನಿ. ಸೊ ಸೀನ್ ಏನಂದರೆ, ಸೊ ನಾನು ಮೊನ್ನೆ ಇವಾಗ ನಾನು ಹೋಗ್ತಿರೋದು ಸ್ವಸ್ತಿಕ್ ಅವರ ಮನೆಗೆ. ಸೊ ನಮ್ಮ 10th ಬ್ಯಾಚು ಆಫ್ಟರ್ 8 years ನಾವು ಮೀಟ್ ಆಗ್ತಾ ಇರೋದು. ಅಂದರೆ ಅವ್ನ ಮನೆಗೆ ಹೋಗಿದ್ದೀನಿ, ಬಟ್ ಸೆಲೆಬ್ರೇಷನ್ ಅಂತ ಬಂದರೆ ಆಫ್ಟರ್ 8 years ನಾನು ಮಾಡ್ತಾ ಇರೋದು. ಸೊ ನಾನು ಯೂಶಲಿ ಏನೋ ಬೇರೆದಕ್ಕೆ ಕಾಲ್ ಮಾಡಿದೆ, ಅಮ್ಮ ಕಾಲ್ ಮಾಡ್ದ ಅಂದರೆ ಸ್ವಸ್ತಿಕ್ ಅವ್ರ ಅಮ್ಮ ಕಾಲ್ ಮಾಡಿದಾಗ ಅವರು ಹಂಗೆ ಮಾತಾಡ್ತಿರೋ ಟೈಮಲ್ಲಿ May 8ಕ್ಕೆ ನನ್ನ ಇನ್ನು ಸ್ವಸ್ತಿಕ್ ಬರ್ಡೇ ಇದೆ, ಬರ್ತೀನಿ ನೀನು ಅಂತ ಕೇಳಿದ್ರು. ಹೌದಾ ಮ್ಯಾಮ್, ಸರಿ ಮ್ಯಾಮ್ ಬರ್ತೀನಿ ಮ್ಯಾಮ್, ಅದರಲ್ಲಿ ಎಂತೆಲ್ಲ ಬರ್ತೀನಿ ಬಿಡಿ ಅಂತ ಹೇಳಿದೆ. ಅದಾದಮೇಲೆ ಅವನು ಯೂಶಲಿ ಬರ್ತ್ಡೇ ಎಲ್ಲ ಮಾಡಿಸ್ಕೊಳ್ಳಲ್ಲ, ನೀವೆಲ್ಲ 10th ಹುಡುಗರು 10th ಬ್ಯಾಚ್ ಎಲ್ಲ ಬಂದರೆ ಅವನು ಮಾಡಿಸ್ಕೋತಾನೆ, ಬನ್ನಿ ನೀವು ಅಂತ ಹೇಳಿದ್ರು. ಸೊ ಅದಕ್ಕೆ ಓಕೆ ಒಳ್ಳೆ ಚೆನ್ನಾಗಿತ್ತು. ಆಮೇಲೆ ಅವ್ರು ಹೇಳಿದ್ದು ಓಕೆ ಹೋಗೋಣ, ಎಷ್ಟೊಂದು ಈ ವರ್ಷ ಆಗಿದೆ, ಅವನು ಯೂಶಲಿ ಮಾಡಿಸ್ಕೊಳ್ಳೋದ ಅಂತ ಹೇಳ್ತವ್ರೆ. ಅಮ್ಮ ಆಸೆನ ಯಾಕೆ ಇನ್ಕಂಪ್ಲೀಟ್ ಮಾಡೋದು, ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ನಾನು ಒಪ್ಕೊಂಡು ನನ್ನ ಒಂದಿಷ್ಟು ಜನಕ್ಕೆ, ನಾನೇನು ಜಾಸ್ತಿ ಜನ ಕೇಳಿಲ್ಲ, ಒಂದು 5 ಜನಕ್ಕೆ ನಾನು ಯೂಶಲಿ ಪೀಣ್ಯಗೆ ಹೋದಾಗ ಯಾರನ್ನ ಮೀಟ್ ಮಾಡ್ತಿರ್ತೀನೋ ಹುಡುಗರನ್ನ, ಸೊ ಅವರಿಗೆ ಕಾಲ್ ಮಾಡಿಬಿಟ್ಟು ಹಿಂಗಿದೆ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡ್ರು. ಇವಾಗ ನಾನು ನಮ್ಮ ಹುಡುಗರು 10th ಬ್ಯಾಚ್ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನಿವಾಗ ಹೋಗ್ತಾ ಇರೋದು ಯಗ್ನಹಳ್ಳಿ ಹತ್ರ. ನಾನು ಯೂಶಲಿ ಇದ್ದಿದ್ದೆ ಪೀಣ್ಯ ಸೆಕೆಂಡ್ ಸ್ಟೇಜು ಯಗ್ನಹಳ್ಳಿ. ನಂದು ಚಿಕ್ಕ ವಯಸ್ಸಿಂದ 10th ವರೆಗೂ ಅಲ್ಲೇ ಇದ್ದಿದ್ದು. ಸ್ವಲ್ಪ ಸ್ಟೋರಿ ಅಂದರೆ ಈಗ ಹೇಳ್ತೀನಿ, ಬೇಜಾರಾಗ್ಬಿಡಿ. ಫುಲ್ಲು ಚಿಕ್ಕ ವಯಸ್ಸಿನ 10th ವರೆಗೂ ನಾನು ಅಲ್ಲೇ ಇದ್ದಿದ್ದು. 10th ಮುಗಿಸಿ ನಾನು ಈ ಕಡೆ ಅಲ್ಲಿಂದ ಡೆಡ್ ಆಪೋಸಿಟ್ ಕಡೆಗೆ ನಾನು ಬಂದಿರೋದು. ಅವಾಗ ಯಾವಾಗಲೂ ವರ್ಷಕ್ಕೊಂದ್ಸಲಿ 2 ವರ್ಷಕ್ಕೊಂದ್ಸಲಿ ನಾನು ಹೋಗೋದು. ಇವಾಗ ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡುವ ಇವತ್ತಿನ ಡೇ ಹೆಂಗಿರುತ್ತೆ ಅಂತ. ಆ್ಯಂಡ್ ಖುಷಿಯಾಗುತ್ತೆ. ಲೆಟ್ಸ್ ಗೋ, ಬನ್ನಿ ಹೋಗುವ. ಹಂಗೆ ಹೋಗ್ತಾ ದಾರಿಲಿ ಒಂದಿಬ್ರನ್ನ ಪಿಕ್ ಮಾಡಿಕೊಂಡು ಎಲ್ಲ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್, ಆಫ್ಟರ್ 8 years ಮೀಟಿಂಗ್ ಅವರ್ 10th ಫ್ರೆಂಡ್ಸ್. ನನ್ನ ಫೇವ್ರೆಟ್ ಸಾಂಗ್. ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ, ನಿನ್ನಲ್ಲೂ ನಾ ಕಾಣೆ ಈ ಪ್ರೀತಿ ಎಂತ ಅಸಮಾನ. ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಹಾಡೋದು ಪ್ರೀತಿನೇ, ಅದರಲ್ಲೂ ಆಹಾ ಮುಂತಂತ ಒಂದಿಷ್ಟು ಸಿರಿಸು, ಒಂದಷ್ಟು ಸಿಹಿನನಸು, ಪ್ರೀತಿಸೋಣ ಜೋಡಿಗೆ ಇರಬೇಕು. ಕಣ್ಣುಗಳು ಎಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನೊಂದು ಸೆಳೆದೆ. ನೀನು ಬಂದ ಮೇಲೆ ತಾನೆ ಎಷ್ಟು ಚಂದಲಿ ಬಾಳು, ನೀನೆ ನಾಳೆ ಹೇಳಿಕೊಟ್ಟೆ ಪ್ರೀತಿಸಲು. ನೈಸ್ ರೋಡ್ ಮೇಲೆ ಬಂದೆ, ಬೇಗ ಹೋಗ್ಬೋದು ಅಂತ. ಅಲ್ಲಿ ನೋಡಿ ಟ್ರಾಫಿಕ್, ಶಿಟ್ ಮ್ಯಾನ್. ಇಲ್ಲಿ ಮ್ಯಾಪಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಕಾಣಿಸ್ತೈತೆ. ಸಮಥಿಂಗ್ ಏನೋ ಕನ್ಸ್ಟ್ರಕ್ಷನ್ ನಡೀತಿರ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಿರ್ಬೇಕು ಗೈಸ್. ಅಂದರೆ ನೈಸ್ ರೋಡಲ್ಲಿ ಯೂಶಲಿ ಟ್ರಾಫಿಕ್ ಇರಲ್ಲ. ಇದು ಇದು ಲಾರಿ ಸ್ಟಾಪ್ ಆಗೈತೆ, ಅದು ಒಂದರಿಂದ ಇಷ್ಟು ಟ್ರಾಫಿಕ್. ಓ ಮೈ ಗಾಡ್. ಗಂಗೆಯ ಕೇಳು, ಗಾಳಿಯ ಕೇಳು, ಈ
ಗೈಸ್ ಇದು ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ತತ್ರ ಇಲ್ಲೆಲ್ಲ ಓಡಾಡಿರೋ ಇಲ್ಲೇ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಓಡಾಡ್ತಿದ್ದು ಈ ಏರಿಯಾನೇ ನೋಡ್ತಿರೋ ಒಂಥರ ಖುಷಿ ಆಗುತ್ತೆ. ಗೈಸ್ ನಾನು ಓದಿದ್ದು ಸ್ಕೂಲ್ ಯಾವುದು ಗೊತ್ತಾ? ಬನ್ನಿ ನಿಮಗೆ ತೋರಿಸ್ತೀನಿ. ನಾನು ಓದಿರೋ ಸ್ಕೂಲು ಇಲ್ಲೇ ರೈಟ್ ಸೈಡಲ್ಲಿ ಬರುತ್ತೆ. ವೆಯ್ಟ್ ಲೆಟ್ ಮಿ ಶೋ ಯು. ಆಹಾ ಓಹೋ ನೋಡ್ತಿದ್ದೇನೆ ಒಂಥರ ಖುಷಿ. ಗೈಸ್ ಇಲ್ಲಿ ನೋಡಿ, ನಾನು ಓದಿದ ಸ್ಕೂಲ್ ಇದೆ. ಚಿಕ್ಕ ವಯಸ್ಸಿಂದ LKG ಇಂದ 10th ವರೆಗೂ ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ಆ್ಯಂಡ್ ಐ ಥಾಟ್ ಒಂದಿನ ಆದರೂ ಇಲ್ಲಿ ಹೋಗ್ಬಿಟ್ಟು ವ್ಲಾಗ್ ಮಾಡಬೇಕು, ನಮ್ಮ ಸ್ಕೂಲ್ ಟೂರ್ ಕೊಡ್ಬೇಕು ನಾನು ಒಂದ್ಸಲಿ. ನಾವೆಲ್ಲಿದ್ವಿ, ಏನೇನೆಲ್ಲ ಮಾಡ್ತಿದ್ವಿ. ಸೊ ಇದನ್ನ ಒಂದಿನ ಮಾಡೋಣ. A few moments later. ಇಲ್ಲಿ ನೋಡಿ ಗೈಸ್, ಇವನು ನಮ್ಮ 10th ಬ್ಯಾಚಿನ ಪುನೀತಣ್ಣ. ಏ ಅಂಕಲ್ ಆಗ್ಬಿಟ್ಟಿದ್ಯಾ? ಅಯ್ಯೋ ಇಷ್ಟುದ್ದ ಇದೆಯಾ? ನಾನು ಹಿಂಗೆ ಕೂತ್ಕೋಬೇಕಾ ಹಂಗಾರೆ? ಏ ಅಣ್ಣ ಪುನೀತ್ ಅಂತ ಸೈಂಟಿಸ್ಟ್ ಆಹಾ ಎಲ್ಲೋ ಬೆವರ್ತಿದ್ಯಲ್ಲೋ ಇಷ್ಟೊಂದು. ಸೈಂಟಿಸ್ಟ್ ಆಗ್ಬೇಕು ಅಂತ ಇದ್ದ, ಆಗೋನೆ. ನಮಸ್ಕಾರ ಹಿಂಗ್ ಒಂಚೂರು ಮುಖ ಅಲ್ಲ ಇದ್ಯಾವ್ದಿದೆ ಎಬ್ಬಲಿ ಕಟಿಂಗು? ಬನ್ನಿ ಗೈಸ್, ಒಬ್ಬನ್ನ ಪಿಕ್ ಮಾಡಾಯ್ತು. ಇನ್ನು ನೆಕ್ಸ್ಟ್ ಒಬ್ಬನ್ನ ಪಿಕ್ ಮಾಡ್ಕೊಂಡು ಹೊರಡ್ಬೇಕು. ಸರ್ ನಮಸ್ಕಾರ. ಆಫ್ಟರ್ ಸೋ ಲಾಂಗ್ ಟೈಮ್. ಪ್ರತಿ ಸಲ ಈ ಕಡೆ ಬಂದಾಗೆಲ್ಲ ಇವನ್ ಮನೆಗೆ ಒಂದ್ಸಲಿ ಬರ್ತೀನಿ, ಅವ್ನ ಮನೋಜ್ ಮನೆಗೆ ಒಂದ್ಸಲಿ ಹೋಗ್ತಾ ಇರ್ತೀನಿ. ಈ ತರ ಯಾರ್ಯಾರು ಬೇಕೋ ಅವ್ರು ಒಂದು ವಿಸಿಟ್ ಹಾಕೊಂಡು ಹೋಗೋದು. ಈಗ ಒಂದು ಕಾಲ್ ಬಂತು, ನಮ್ಮ 10th ಬ್ಯಾಚ್ ಕ್ಲಾಸ್ ಹುಡುಗಿದ್ದು ಮೇಘ ಅಂತ. ನೀ ಇಲ್ಲೇನಾದ್ರು ಬಂದಿದ್ದ, ಪಾಸ್ ಆದ, ಸಾಗರ್ ನೋಡ್ದ, ನಾನು ಹಿಂಗೆ ಇಲ್ಲೇ ಇದ್ದೆ ಅಂತ ಹೇಳ್ತಿದ್ರು. ಅದಕ್ಕೆ ಹೌದು ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ದೆ. ಮಾತೇ ಆಡಲ್ಲ. ಲೋ ನೀ ನಮಸ್ಕಾರ ಅಂತ ಹೇಳ. ನಾಚಿಕೆ ಸ್ವಭಾವ, ನಾಚಿಕೆ. ಗೈಸ್ ಇವಾಗ ನೆಕ್ಸ್ಟ್ ಇನ್ನೊಬ್ಬನ್ನ ಕರ್ಕೊಂಬರಕ್ ಹೋಗ್ತಾ ಇದ್ದೀನಿ. ಅವ್ನ ಹೆಂಗಂದ್ರೆ ಒಂಥರ ವೈಟಿಗೆ ಡುಮ್ಗೆ ಜಿಲೇಬಿ ಟೈಪ್ ಒಂಥರ ಆತರ ಇದೇನೆ ನೋಡಿ. ಒಂದ್ ಸ್ವಲ್ಪ ಇವಾಗ ಮೋಸ್ಟ್ಲಿ ಸ್ಲಿಮ್ ಆಗೋನೋ ಏರ್ಕತ್ತೇನೋ ಗೊತ್ತಿಲ್ಲ. ಗೈಸ್ ನಮ್ಮ ಸ್ಕೂಲಿಗೆ 4th ರ್ಯಾಂಕ್ ಗೈಸ್. 4th ಎಷ್ಟು ಸೆಕೆಂಡ್? ಓ ಕರೆಕ್ಟ್ ಸೆಕೆಂಡ್. ಟಾಪ್ 1 ಬಂದ್ಬಿಟ್ಟು ಇವಾಗ ಪಿಕ್ ಮಾಡ್ತಾ ಏನಲ್ಲ ಅವರ ತಂಗಿ ಟಾಪ್ 1 ಬಂದಿರೋದು. ಇವನ್ ಸೆಕೆಂಡ್, ಅವನ್ ಥರ್ಡ್ ಬಂದಿರ್ತಾನೆ ಪಕ್ಕ. ಅವನು ಏನ್ ಓದ್ತಿದ್ದ ಅಂದ್ರೆ ಅಪ್ಪ ಸೈಂಟಿಸ್ಟ್ ಆಗೇ ಬಿಡ್ತಾನೆ ಇನ್ನೊಂದ 3 ವರ್ಷದಲ್ಲಿ ಅನ್ನೋ ರೇಂಜ್ ಓದ್ತಿದ್ದ. ಒಟ್ಟು ಸೈಂಟಿಸ್ಟ್ ಬದಲು ಬೇರೆ ಏನೋ ಆಗೋನಷ್ಟೇ. ಪಿಕ್ ಮಾಡ್ತೀನಿ ರೀ ಅವ್ನು ತೋರಿಸ್ತೀನಿ ಹೆಂಗಿದ್ದಾನೆ ಅಂದ್ಬಿಟ್ಟು. ಗುಂಡುಕ್ಕಿದ್ದಾನೆ. ಯಾವ್ದೋ ಮನೆ ಕನ್ಫ್ಯೂಸ್ ಆಗ್ತೈತೆ ನನಗೂ ಗೈಸ್. ನನಗೆ ಸಿಕ್ಕಾಪಟ್ಟೆ ಅರ್ಜೆಂಟ್ ಆಗ್ಬಿಟ್ಟೈತೆ. ಫಸ್ಟ್ ಅದಕ್ಕೆ ಇಳಿಸ್ಬಿಡೋಣ ಅಂತ ಹೋಗ್ತೀನಿ. ಏನ್ಪಾ ಇರೋ ಹಾಯ್ ನಮಸ್ತೆ. ನನ್ಗೆ ಅರ್ಜೆಂಟ್ ಉಂಟು ಮಾರೆ. ನೋಡಿ ಈಗ ಗೈಸ್ ಇಲ್ಲಿ ಗುಂಡಿಕೆ ಅಣ್ಣ ಗಡ್ಡ. ಅವಾಗೆಲ್ಲ ಗಡ್ಡ ಇರ್ಲಿಲ್ಲ, ಈಗ ಅಣ್ಣಂಗೆ ಗಡ್ಡ ಬೇರೆ ಬರ್ತೈತೆ. ಗೈಸ್ ಇದು ಅಂಕಿತ್ ಅವರ ತಂಗಿ. ಅಂಕಿತಾ ಆಗ್ಲೂ ಮುಖ ತೋರಿಸಿರ್ಲಿಲ್ಲ ಬಿಡಿ. ಇದು ಸೇಮ್ ನಮ್ಮನೆ ಸ್ಟೈಲಲ್ಲ ಇದು ನೋಡಿ. ಬ್ಯಾಸ್ಕೆಟ್ ಬಿಟ್ಬಿಟ್ಟು ತಗೊಳ್ಳೋದು ಸೇಮ್ ಸ್ಟೈಲ್. ಶೈನೆಸ್ ಆಗ್ಲೂ ಫಸ್ಟ್ ಟೈಮ್ ಬಂದಿದ್ದು, ಆಗ್ಲೂ ಶೈನೆಸ್, ಇವಾಗ್ಲೂ ಶೈನೆಸ್. ಗೈಸ್ ಇವನ ನಮ್ಮ ಅಂಕಿತ್ ಜಾಂಗಿಟ್ಟು 3rd ರ್ಯಾಂಕ್ ಬಂದಿರೋ ಸ್ಟೂಡೆಂಟ್, ಟಾಪರ್. ಅಣ್ಣ ಫುಲ್ ರಿಚ್ ಕಿಡ್. ಅಲ್ಲ ಕಾರ್ಗಿರೆಲ್ಲ ಓಡ್ಸಕ್ ಕೊಡಲ್ಲ. ಈ ಕಡೆಗೆ ಬಾ ಹಿಂದೆ ಸಿಡೋ ಕೂತ್ಕೋ. ಇವನ್ ಗೊತ್ತಿಲ್ವಾ? ಮರ್ತೋಗಿದ್ಯಾ? ಇವನ್ ಯಾರು ಅಂತ ನಾನಿನ್ನೆ ಮರ್ತೋಗಿಲ್ಲ. ನಮ್ ಕಣ್ಣವನು ಏನ್ರಿ ಫುಲ್ ಚೇಂಜ್ ಆಗ್ಬಿಟ್ರದ್ಗೆ ಅಣ್ಣ ಕಂಡಿಡಿಕೆ ಆಯ್ತಲ್ಲ. ನಮ್ ಕಣ್ಣು ಯಾವಾಗೂ ಮರ್ತವಲ್ಲ ಹಂಗೆ. ಏನು ಅದು ಕಣ್ಣು? ಓ ಕರೆಕ್ಟ್ ಗೈಸ್. ಎಂತ ದೊಡ್ಡ ಇನ್ಸಿಡೆಂಟ್ ಅಂದ್ರೆ, ನಾನು ಮತ್ತೆ ಹೋಗ್ತೀವಲ್ಲ ಸುಸ್ತಿಕ್ಕು ಬೆಂಕಿ ಕಚ್ತಾ ಇದ್ವಿ. ಇವನಿಗೆ ಬೆಂಕಿ ಕಚ್ತಾ ಇದ್ವಿ. ಅವ್ನು ಹಂಗಂದ, ಇವನು ಹಿಂಗಂದ ಅಂತ. ಇವನಿಗೆ ಎಷ್ಟು ಕೋಪ ಬಂತು. ಎಕ್ಸಾಮ್ ಪ್ಯಾಡ್ ಇದ್ದಲ್ಲ, ಎಕ್ಸಾಮ್ ಪ್ಯಾಡ್ ಎತ್ತಿ ತೆಗೆದು ಬಿಟ್ಟ. ಅವ್ನಿಗೆ ಬಿಟ್ಟಿದ್ದು ಏನೋ ಈ ತರ ಕೆಳಗಡೆ ಶಾರ್ಪ್ ಇರುತ್ತಲ್ಲ, ಅದು ತಗೊಬಂದು ಕಣ್ಣಿಗೆ ಬಿತ್ತು. ಬಿದ್ದಿದ ತಕ್ಷಣ ಈ ನನ್ನ ಮಗ ಕಿರಿಸ್ತಾ ರಕ್ತನೂ ಬಂತು, ಸುರಿತು. ಅದು ಅಂದ್ರೆ ಇಷ್ಟಿತ್ತು ಓಪನ್ ಆಗಿ, ಆಮೇಲೆ ರಕ್ತ ಬಂತು. ಆಮೇಲೆ ಕನ್ನಡ ಸರ್ ಎಲ್ಲ ಬಂದು ಇಶ್ಯೂ ಮಾಡಿ ಅಣ್ಣಂಗೆ TC ಕೊಡಕ್ಕೂ ರೆಡಿ ಇದ್ರು. ಅದಾದ್ಮೇಲೆ ಬೇಡ ಅಂದ್ಬಿಟ್ಟು ಸುಮ್ನಾಗಿತ್ತು. ಕರೆಕ್ಟಾ? ಇವನ್ ಯಾರೋ ಮಾತಾಡೋ ಒಂಚೂರ್ಲೇ. ಏನು ನಿನ್ ಸಿಗ್ನೇಚರ್ ಏನದು? ನಮಸ್ಕಾರ. ಬನ್ನಿ ಗೈಸ್ ಹೋಗುವ. ಗೈಸ್ ಇವನ್ ಯಾವ್ದೋ ಗೆಸ್ ಮೇಲೆ ನನ್ನ ಗರ್ಲ್ ಫ್ರೆಂಡ್ ಇದಾರೆ ತೋರ್ಸ್ಲಾ ಅಂತವನೆ. ನೋಡೋಣ ಯಾರನ್ನ ತೋರಿಸ್ತಾನೆ ಅಂದ್ಬಿಟ್ಟು. ನೋಡೋಣ ಗೈಸ್ ಯಾರನ್ನ ತೋರಿಸ್ತಾನೆ. ಏನ್ರಿ ನೀವು ಯಾವ್ದ್ರಿ
ಇಲ್ಲ ಯಾವ್ದ್ಯಾವ್ದೋ ಹೇಳ್ತಾನೆ guys. ಯಾವ್ದ್ಯಾವ್ದೋ ಹೇಳ್ತಾನೆ ಅಣ್ಣ. ಎನಿವೇಸ್ ಏನೋ ಸುಮ್ಮನೆ ಕಂಡಿಡಿತವ್ರೆ, ನನ್ನ ಮೇಲೆ ಆಪತ್ನೆ ಮಾಡ್ತವ್ರೆ ಗೈಸ್. ನಮ್ಮ ಬರ್ಡೇ ಬಾಯ್ಗೆ ಕೇಕು, ಬ್ಲಾಸ್ಟು, ರಾಣಿ ಕಿರೀಟ ಬನ್ನಿ ಗೈಸ್. ಇವಾಗ ಅದು 3 ಏನೇನು ಬೇಕೋ ಅವೆಲ್ಲ ಐಟಮ್ಗಳು ತೊಗೋಬೇಕು. ತಗೊಳ್ಳೋಣ ಬನ್ನಿ. ನಂಗೆ ಅನಿಸ್ತಿರೋದೇನಂದ್ರೆ ಹಾರ್ಟ್ ಶೇಪ್ ತಗೊಂಡ್ಬಿಡೋದು ಅವನಿಗೆ. ಲೇ ಬಾಯ್ ಬಿಡೋ ಒಂಚೂರು, ಲೇ ಬಾಯ್ ಬಿಡೋ ಗೈಸ್. ನಾನು ಅನ್ಕೊಂಡಿರೋದು ಅಲ್ಲಿ ರಾಣಿ ಕಿರೀಟ ಇತ್ತು ನೋಡಿ. ಹಾಂ, ಎಷ್ಟದು? ಹಾಂ, ತಮೆ ಒಂಥರ ಕಾಮಿಡಿ ಆಗಿರಬೇಕು ಅಣ್ಣ. ಇನ್ಯಾವತ್ತು ಈ ವರ್ಷದಲ್ಲಿ ಈ ಥರ ನಮ್ಮ 10th ಬ್ಯಾಚ್ ಅವರೆಲ್ಲ ಬಂದು ಮಾಡಿದ್ರು ನೆನೆಸ್ಕೋಬೇಕು ಅಂತ ಇರಬೇಕು, ಆ ಥರ ಮಾಡ್ಬೇಕು ಈ ಸಲ ಪ್ಲ್ಯಾನ್ ಇರೋದು ಗೈಸ್. ಒಂದು ರಾಣಿ ಕಿರೀಟ, ಇದು ನೋಡಿ, ಇದು ನಾವು ಯೂಸ್ ಮಾಡ್ತೀವಲ್ಲ, ಫ್ಲವರ್ದು ಸ್ಪ್ರೇ, ಬ್ಲಾಸ್ಟು, ಕೇಕು ಮತ್ತು ಇದೊಂದು ಟೊಪ್ಪಿ. ಇಷ್ಟ ಮಾಡಿದ್ದೀವಿ. ಮಾರ್ಚಲ್ಲಿ ಇದ್ದಿದ್ದಲ್ಲ ಒಂದು ಬರ್ಡೇ, ನೆನ್ನೆ ಬರ್ಡೇ, ಮಾರ್ಚಲ್ಲಿ ಇದ್ದಿದ್ದಲ್ಲ ಒಂದು ಬರ್ಡೇ. ಮಾತಾಡ್ಬಿಟ್ಟ ಬಾಯ್ ಬಿಟ್ಬಿಟ್ಟಲ್ಲ. ಇದು ನನಗೆ ಗಡ್ಡ ಜಾಸ್ತಿ ಬರೋದಕ್ಕೆ ಏನಾದ್ರು ಹೆಲ್ಪ್ ಮಾಡ್ಕೊಡ್ತೀಯಾ? ಅಲ್ಲ ನನಗೆ ಹೇಳ್ಕೊಡು ಒಂಚೂರು. ಗಡ್ಡನೇ ಬರುತ್ತಲ್ಲ ಹೆಂಗೆ ಅಂತ. ಗೈಸ್, ಇನ್ನೊಂದು ಆಲ್ಮೋಸ್ಟ್ 10 to 15 ಮಿನಿಟ್ಸ್ ರೀಚ್ ಆಗ್ತೀವಿ. ಇನ್ನೊಂದು ನಮ್ಮ ಹಿಂದೆಗಡೆ ಕೂತ್ಕೊಂಡಿದ್ದಾನಲ್ಲ, ಅಲ್ಲ ಅದಲ್ಲೋ ಅದನ್ನು ಆಯ್ತು, ಅದೆಲ್ಲ ಹೇಳ್ತಿರೋದು. ಅದು ಅಲ್ಲ ಅದು ಅಲ್ಲ ಇರು ಅಂದ್ರೆ ಅಣ್ಣ ಹೆವಿ ಒಳ್ಳೆ ರಿಚ್ ಕಿಡ್ಡು. ಅಣ್ಣಂದು ಕಂಪ್ನಿದು ಸ್ಯಾಲ್ರಿ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಆದ್ರೂ ಅದನ್ನ ಕ್ರ್ಯಾಕ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಅಣ್ಣ ಏನ್ ಮಾಡೋನೆ, ನೀಟಾಗೆಲ್ಲ ಕ್ರ್ಯಾಕ್ ಮಾಡ್ಕೊಂಡು ಸ್ಯಾಲ್ರಿ ಮೇಲೆ ಅನ್ಕೊಳ್ಳಿ ಅದನ್ನ ಪಡಿಬೇಕಂದ್ರೆ ಅವನು ಕಾಲೇಜಲ್ಲೇ ಪ್ಲೇಸ್ಮೆಂಟ್ ಎಲ್ಲ ಆಗಿ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿ ಒಳ್ಳೆ ಸ್ಯಾಲ್ರಿ ಬರ್ತೈತೆ. ಬಟ್ ಇವಾಗ ನಿನ್ ಕಡೆಯಿಂದ ಅಂದ್ರೆ ನೀನು ವ್ಯೂವರ್ಸ್ಗೆ ಏನ್ ಹೇಳ್ಬೋದು ಅಂದ್ರೆ, ಇವಾಗ ಸಜೆಸ್ಟ್ ಮಾಡು. ಅಂದ್ರೆ ಇವಾಗ ಅವರು ಕೂಡ ಕೆಲಸ ಹೆಂಗಿದ್ರು ಅಪ್ಲೈ ಮಾಡ್ತಿರ್ತಾರೆ. 1 ಲಕ್ಷ ಮೇಲೆ ಅಥವಾ 1 ಮೇಲೆ ಅವ್ರು ಸಂಬಳ ತಗೋಬೇಕು ಅಂದ್ರೆ ಏನ್ ಮಾಡಬೇಕು? ನನಗೆ ಅದೊಂಚೂರು ವ್ಯೂವರ್ಸ್ ಹೇಳಿದ್ರೆ, ನಿನ್ನ ಐಡಿಯಾ ಒಂಚೂರು ಹೇಳಿದ್ರೆ ಅವರು ಅಳವಡಿಸ್ಕೊಡ್ತಾರೆ. ಮಾಡ್ತಾ ಇದೀನಿ. ಓಕೆ ಯೋಚನೆ ಮಾಡೇ ಹೇಳ್ತೀನಿ. ಕನ್ಸಿಸ್ಟೆನ್ಸಿ ಕಾಕಿ ನಾನು ಅಂತೀನಿ. ತಲೆ ಸ್ವಲ್ಪ ಕಡಿಮೆ ಇದ್ದು ಅಂದ್ರೆ ಐಕ್ಯೂ ಸ್ವಲ್ಪ ಕಡಿಮೆ ಇದ್ರು ಯಾರು ಕನ್ಸಿಸ್ಟೆನ್ಸಿಂದ ಮಾಡ್ತಾ ಇರ್ತಾರೋ, ಬೇರೆಯವ್ರದ್ದು ಏನ್ ನಡೀತಾ ಇದೆ ಅದೆಲ್ಲ ಬಿಟ್ಟು ಬರೀ ತಮ್ಮದೇ ನೋಡ್ಕೊಂಡು ಕನ್ಸಿಸ್ಟೆನ್ಸಿಂದ ಮಾಡ್ತಾ ಇದ್ರೆ ಆಗುತ್ತೆ. ಅಂದ್ರೆ ಏನ್ ಕನ್ಸಿಸ್ಟೆನ್ಸಿ? ಇವಾಗ ಇಂಟರ್ವ್ಯೂ ಹೋಗ್ತಾರೆ, ಯಾವ ತರ ಇರಬೇಕು ಸ್ಕಿಲ್ಸು ಅಂದ್ರೆ ಬಂದ್ಬಿಟ್ಟು ಕಮ್ಯುನಿಕೇಶನ್ ಸ್ಕಿಲ್ಸು ಫಸ್ಟ್, ಆಮೇಲೆ ಟೆಕ್ನಿಕಲ್ ಸ್ಕಿಲ್ಸ್ ಬಂದ್ಬಿಟ್ಟು ನೀವು ಅಂದ್ರೆ ಪ್ರಾಕ್ಟೀಸ್ ಜಾಸ್ತಿ ಇರಬೇಕು. ಬರೀ ಬುಕ್ಸ್ ನಾಲೆಜ್ ಇಂದ ಆಗಲ್ಲ, ಪ್ರಾಕ್ಟಿಕಲ್ ಸ್ಕಿಲ್ಸ್ ಇರಬೇಕು. ಸಪೋಸ್ ಕೋಡಿಂಗ್ ಅಲ್ಲಿ ಇದ್ರೆ ಪ್ರಾಕ್ಟಿಕಲ್ ಆಗಿ ಜಾಸ್ತಿ ಮಾಡಿರ್ತಾರಲ್ಲ, ಅವ್ರಿಗೆ ಹ್ಯಾಂಡ್ಸ್ ಆನ್ ಇರುತ್ತೆ. ನೀನ್ ಸಾಫ್ಟ್ವೇರ್ ಇದಲ್ಲ, ಸಾಫ್ಟ್ವೇರ್ ಕಂಪ್ನಿ. ಓಕೆ, ಸಾಫ್ಟ್ವೇರ್ ಕಂಪ್ನಿ ಅಂದ್ರೆ ಈಗ ನೀನು ಕಾಲೇಜಲ್ಲಿ ಏನೋ ಪ್ಲೇಸ್ಮೆಂಟ್ ಆಯ್ತಲ್ಲ, ಯಾವ ತರ ಇಂಟರ್ವ್ಯೂ ಕೊಟ್ಟೆ, ಹೆಂಗಾಯ್ತು ಇಂಟರ್ವ್ಯೂನಾ? ಕಾಲೇಜಲ್ಲಿ ಕಂಪ್ನಿ ಬರುತ್ತೆ. ಬೇಸಿಕಲಿ ಅವರು CGPA ಮೇಲೆ ಮತ್ತೆ ಅವರು ರಿಸ್ಯೂಮೆ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ರಿಸ್ಯೂಮೆನೆ. ರಿಸ್ಯೂಮೆ ಸ್ವಲ್ಪ ಡೀಟೇಲ್ ಆಗಿ ಚೆನ್ನಾಗಿ ಮಾಡಿದ್ರೆ ಆಮೇಲೆ ಸೆಲೆಕ್ಷನ್ ಆಗುತ್ತೆ. ಆಮೇಲೆ ನಾರ್ಮಲಿ ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ. ಫಸ್ಟ್ ಟೆಕ್ನಿಕಲ್. ಅಂದ್ರೆ ನೀನು ಅದೇ ಕಂಪನಿ ಯಾಕೆ ಚೂಸ್ ಮಾಡಿದೆ? ಅಂದ್ರೆ ನಾವು ಎಲ್ಲದಕ್ಕೂ ಅಪ್ಲೈ ಮಾಡ್ತೀವಿ. ನನ್ನ ಕೇಸಲ್ಲಿ ಫಸ್ಟ್ ಕಂಪನಿ ಬಂದಿತ್ತು, ನಾನು ಅದಕ್ಕೆ ಅಪ್ಲೈ ಮಾಡಿದೆ, ನಂದಾಯ್ತು. ಒಂದೇ ಫಸ್ಟ್ ಕಂಪ್ನಿಲೇ ಅವನಿಗೆ ಕಾಲೇಜಲ್ಲೇ ಪ್ಲೇಸ್ಮೆಂಟ್ ಆಗ್ಬಿಟ್ಟಿತ್ತು. ಆಮೇಲೆ ಏನೋ ಇಂಟರ್ನ್ಶಿಪ್ ಅದು ಇದು ಮಾಡಿ ಇವಾಗ ಅಣ್ಣ ನೆಮ್ಮದಿಯಿಂದ ಇದ್ದಾನೆ. ಬಟ್ ಯೂಶಲಿ ಪಟ್ ಅಂತ ಯಾರಿಗೂ ಅಷ್ಟು ಸಿಗಲ್ವಲ್ಲ, ಅಷ್ಟು ಬೇಗ ಸಿಗಲ್ವಲ್ಲ. ಸೊ ನೀವು ಒಂದು ಸ್ವಲ್ಪ ತಿಳ್ಕೊಳ್ಳಿ, ನಿಮಗೂ ಒಂಚೂರು ಹೆಲ್ಪ್ ಆಗುತ್ತೆ. ಅಟೆಂಡ್ ಮಾಡಿ, ತಲೆ ಓಡಿಸಿ, ಸ್ಕಿಲ್ ಆಗಿರಿ, ಟೆಕ್ನಿಕಲ್ ಆಗಿರಿ, ಈ ಥರ ರಿಚ್ ಕಿಡ್ ಆಗಿ ಅಷ್ಟೇ. ಈ ಥರ ಮೌನಿ ನಾನು ನುಡಿವಾಗ ಗೈಸ್ ರೀಚ್ ಆದ್ವಿ ನಮ್ಮ ಸುಸ್ತಿಕೋರ್ ಮನೆಗೆ. ಕನ್ಫ್ಯೂಸ್ ಆಗ್ತೈತಿ, ಇದೇ ಮನೆನಾ ಇಲ್ಲ ಬೇರೆ ಮನೆನಾ ಅಂತ ಗೊತ್ತೇ ಆಗ್ತಿಲ್ಲ. ಇದೆ ಮ್ಯಾಮ್. ಹಾಯ್ ಮ್ಯಾಮ್, ಹಾಯ್, ಚೆನ್ನಾಗಿದ್ದೀರಾ ಮ್ಯಾಮ್? ಬೈತವ್ರೆ. ಅವಾಗ ಹೇರ್ ಸ್ಟೈಲ್ ಚೆನ್ನಾಗಿತ್ತು, ಅಲ್ಲ ಸರಿ, ಅವಾಗ ಹೇರ್ ಸ್ಟೈಲ್ ಒಂಥರ ಇತ್ತು, ಇವಾಗ ಪರವಾಗಿಲ್ಲ ಚೆನ್ನಾಗೈತೆ ಅಂತ ಹೇಳ್ತಾರೆ. ಇನ್ನು ಹಂಗೆ ಅದೇ ಪೊಸಿಷನ್. ಒಂಚೂರು ಹಿಂದೆ ತಿರ್ಗು. ಪಂಕ್ ಯಾರೋ ಕರೆಕ್ಟಾಗಿ ದುಡ್ಡು ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಸುಯ್ ಅಂತ ಎಗ್ರಿಸ್ಬಿಟ್ಟವನೆ. ತಿರ್ಗು ಒಂಚೂರು ಕರೆಕ್ಟಾಗಿ ಇದ್ದೆ. ನನಗಿದು ಯಾವ ಸ್ಟೈಲ್ ಅಂತ ನನಗೂ ಗೊತ್ತಾಯ್ತಿಲ್ಲ.
ಹೋಗಿ ನೋಡಲ್ಲ, ಹೋಗು ರೂಮಳಿಗೆ ಹೋಗೋ ಬೇಗ. ಸರ್ ನಮಸ್ಕಾರ ಸರ್. ಏನ್ ಸರ್ ನೀವಿಲ್ಲಿ? ಏನು ಮನೆಗೆ ನಾವು ಬಂದಿರೋದು, ನೀವ್ ಯಾಕೆ ಇಲ್ಲಿ? ಸರ್ ನಾವು ಬರ್ಬೋದಾ ನಿಮ್ಮ ಮನೆಗೆ? ನೀವು ಬರ್ಬೋದು, ಆಮಂತ್ರಣ ಇಲ್ಲದೆ ಬರ್ಬೋದು. ನೀನು ಒಬ್ಬ ಫ್ರೆಂಡ್ ಏನೋ. ಗೈಸ್ ಬರ್ಡೇ ಗೈ. ಓ ಕರೆಕ್ಟ್. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸುದೀಪ್. ಎಕ್ಸ್ಪೆಕ್ಟೆಡಾ? ಇನ್ನೊಂದು 2 ಶೂ ಇದೆ. ಇಲ್ಲ ಇದು ನಾನೇ ತಂದ್ಕೊಟ್ಟಿದ್ದೀನಿ ನಿನಗೆ, ಹೊಸದು ಫ್ರೀ ಆಗಿರ್ಲಿ ಅಂತ. ನಿನಗೆ ಶೂ ಕೊಟ್ಟಿರೋದು ಯೂಸ್ಡು. ಯಾರಿಲ್ಲಪ್ಪ, ಇದು ಇದು ಮ್ಯಾಮ್ ನೀವೇ ತಾನೇ ಶೂ ಸ್ವಸ್ತಿಕ್ ತಂದ್ಕೊಟ್ಟಿರೋದು. ಎಲ್ಲಿ ಯಾರು ಆಗಿರೋದು? ಓಹೋ ನೀವು ನಡೆದಿ ಸ್ಟೈಲ್ ನೋಡಿದಾಗ ಅವ್ನು ವಿಡಿಯೋ ಆನ್ ಮಾಡ್ರೆ ಮಾತಾಡೋದು. ಉಣ್ಣಕ್ ಬಂದಿದ್ದೀನ್ರಿ, ವಿಶ್ ಮಾಡ್ರಿ ಒಂಚೂರು ಬರ್ಡೇ. ಬೆಳ್ಳಗಿದ್ದೆ ಅಂತ ಹೇಳಿದ್ರು. ಓಕೆ ಅದು ಎಷ್ಟು ನಗ್ತಾವನೆ ಅಂದ್ರೆ ಇವನು, ಯಪ್ಪ ಉಶ್ ನಗ್ತಾ ಕೂತವನೆ ಮ್ಯಾಮ್. ಸಂಜೆ ಗೋಲ್ಗಪ್ಪ ತಿಂದಾಗ ಗೋಲ್ಗಪ್ಪ ಫೇವ್ರೇಟ್ ಒಂದು. ಇದೆಲ್ಲ ಗೋಲ್ಗಪ್ಪ ಇಂದ ಬಂದಿರೋದು, ನಮ್ ಜಿಮ್ಮಿಂದಲ್ಲ. ನಿಂದು ಯಾವ್ದು ಬಂದಿರೋದು? ಯಾವ ರೋಲು? ಇವಂದು ಯಾವ್ದು ಕೇಳು? ಇವಂದು ಅಲ್ಲ, ಈಗ ನೀನು ನಾವು ಬಂದಿರೋದು ನಿನ್ಗೆ ವಿಶ್ ಮಾಡಕ್ಕೆ, ಅಲ್ಲಿಂದ ಅಸ್ತೂರಿಂದ ಬಂದಿರೋದು. ವಿಶ್ ಮಾಡೋರೆ ಹೋಗ್ತಾ ಇರ್ಬೇಕು, ಕಾಯ್ತವ್ರೆ. ಅಲ್ಲೇ ನಿನಗೆ ಇಷ್ಟು ಬೈದ್ರು ಕೂತಿದ್ದೆ, ನಾಚಿಕೆ ಎಂದಂಗೆ ಗೊತ್ತಾ? ಒಂದು ಬ್ಯಾಕ್ ಕಟಿಂಗ್ ನೋಡು ಒಂದ್ಸಲಿ. ಬಾಮ್ಮ ಒಂಚೂರು ಅಲ್ಲ, ಒಂಚೂರು ಈ ಕಡೆ ಆಯ್ತು. ಸರಿ ಹಿಂದೆ ತಿರ್ಗಾಯ್ತು, ಅವನ್ನ ಅವನಿಗೆ ತೋರ್ಸಾಯ್ತು, ಇನ್ನೇನ್ ಬೇಡ, ನಾನೇ ಜಾಸ್ತಿ ಕೇಳಲ್ಲ. ಇಲ್ಲ ಹಂಗ್ ನೋಡಂಗಿಲ್ಲ, ಹಿಂದೆಯಿಂದ. ಗೈಸ್ ಈ ಫ್ರೇಮ್ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿದೆ. ಹೆಂಗೆ ಹೊಡೆದಿದ ಅಂದ್ರೆ ನಾವಿಬ್ರು ಬೆಂಕಿ ಹಚ್ಚಿದ್ವಿ, ಪ್ಯಾಡ್ ತಗೊಂಡು. ಎಲ್ಲಿ ಎಕ್ಸಾಕ್ಟ್ ಬಿಟ್ಟಿದ್ದು? ಇಲ್ಲಿಗೆ ಬಿಟ್ಟಿದ್ದು ಎಕ್ಸಾಕ್ಟ್ ಈ ಪಾರ್ಟಿಗೆ ಬಿಟ್ಟ. ಹೋದ ಅನ್ಕಂಡ, ಬಟ್ ಆದ್ರ ಬದ್ದು ಚೂರು ಅವನು ಓದ್ತಿದ್ದೆ ಹೆಂಗ್ ಹೇಳು? ಅದೇ ಆನ್ಸರ್ ಎಲ್ಲ ಮಾತ್ರ ಅವ್ನು ಸೈಂಟಿಸ್ಟ್ ಆಗ್ಬೇಕಂತಿದೆ, ಗೊತ್ತಾ ನಿಂಗೆ? ಸೈಂಟಿಸ್ಟ್ ಮತ್ತೆ ಓಷನಾಲಜಿಸ್ಟ್ ಮತ್ತೆ ಅವ್ನು ಯಾವ್ದೋ ಕಂಡಿಡಿತೀನಿ ಅಂತ ಹೇಳಿದ್ನಪ್ಪ. ಎಲ್ಲ ಏನೋ ಹೇಳಿದ, ಅವಾಗ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅವ್ನು ಏನ್ ಹೇಳ್ತಾನೆ ಅಂತ. ನಮ್ಗೆ 10th ಆದ್ಮೇಲೆ ಏನ್ ಮಾಡೋದು ಗೊತ್ತಿರ್ಲಿಲ್ವಲ್ಲ, ಈಗ ಒಂದ್ ಸ್ಟೆಪ್ ಮೇಲೆ ಹೇಳಿರೋನು. ಅವನು ಓಷನ್ ಅಲ್ಲೇ ಏನೋ ಕಂಡಿಡಿದ್ಬಿಟ್ಟು, ಅದೇನೆ ಅವರು ಸೈನ್ಸ್ ಟೀಚರ್ ಇದ್ದಾಗ ಅವ್ರ ಜೊತೆಗೆಲ್ಲ ಪ್ರಮೋದ್ ಸರ್ ಜೊತೆಗೆ ಹೆವಿ ಕಂಬೈನ್ ಸ್ಟಡಿ. ಇಲ್ಲ ಅವ್ನು ಹೇಳಿದ ಓಷನ್ ಅಲ್ಲಿ ಉಪ್ಪನ್ನೆಲ್ಲ ತಗೊಂಡು ನಾನೇ ಸಪ್ರೇಟ್ ಆಗಿ ಏನೋ ಮಾಡ್ತೀನಿ. ಯಾವ ಆಗಿಲ್ಲ, TCS ಅಲ್ಲಿ ಕೆಲಸ ಮಾಡ್ತಾ ಓ ನೀನ್ ಆಗ್ಲೇ ಶೂಟ್ ಬಿಡ್ತಿದ್ದ? ಓ ಇವಾಗ ಗೊತ್ತೈತೆ ನಮಗೆ, ಗೈ ಸ್ವೀಟ್ ಕೊಟ್ಟಿದ್ದಾರೆ. ಏನ್ ಹೆಸರು? ಸ್ವೀಟ್ ಹೆಸರು ಗೊತ್ತಿಲ್ಲ. ಅಣ್ಣ ಸ್ವೀಟ್ ತಿನ್ನಲ್ವಂತೆ. ಮ್ಯಾಮ್ ಏನ್ ಚೆನ್ನಾಗಿಲ್ಲ ಅಂತೇನೋ ಹೇಳ್ತಿದ್ದ, ಸ್ವೀಟ್ ಚೆನ್ನಾಗಿಲ್ಲ ಅಂತೇನು ಹೇಳ್ತಿದ್ದ. ಹೌದಾ? ಮಾತು ಮುರಿದೆ ಮಾತಾಡದೆ. ಉದಯ ಕಾಮಿಡಿಲಿ ನಂದು ರೀಲ್ಸ್ ಅಪ್ಲೋಡ್ ಮಾಡ್ತಾರೆ, ನೋಡೋಣ ಅನ್ಕೊಂಡೆ. ಇನ್ನೊಂದು ನಿಮಿಷ ವೆಯ್ಟ್ ಮಾಡ್ತಿರೋ ಟೈಮಲ್ಲಿ ಇಲ್ಲೇ ಇವನೇ ಅಲ್ಲೇ ನೀನೇ ಬಿಡ ನೀನೇ ಮಾಡ್ರ ಗೊತ್ತಾಯ್ತು. ಅಲ್ಲೇನೋ ಓದ್ತಿರ್ತೀಯ. 7 ರೂಪಾಯಿ ಡಮಾರು. ಗೈಸ್ ಮಧ್ಯಾಹ್ನ ದೋಸೆ ಮತ್ತೆ ಇದೊಂದೇನೋ ಸಾಂಬಾರು ಕೊಟ್ಟಿದ್ದಾರೆ, ಜೊತೆಗೆ ಪಲ್ಯ ಕೊಟ್ಟಿದ್ದಾರೆ. ಯೂಶಲಿ ಪಲ್ಯ ತಿನ್ನಲ್ಲ ನಾನು, ಅದಕ್ಕೆ ಹಾಕ್ಸ್ಕೊಂಡಿಲ್ಲ. ಫಸ್ಟ್ ಸರ್ ಅಲ್ಲಿದ್ರ ನಿಮಗಿಲ್ಲ? ಎಲ್ಲ ಕೊಟ್ಟಿದ್ದೀವಿ ನಾವು, ಯಾವ್ದು ಉಳಿಸ್ಕೊಂಡಿಲ್ಲ. ಹೌದಾ? ಎಲ್ಲ ಕೊಟ್ರ? ಸರಿ ಸರ್. ಆದ್ರೆ ನಮ್ಮನೇನೆ, ನಿಮ್ಮನೆ ಅನ್ಕೊಳ್ಳಿ ಅಷ್ಟೇ. ಏನೋ ಕೊಟ್ಟವ್ರೆ, ಏನಂತ ಗೊತ್ತಿಲ್ಲ. ಮ್ಯಾಮ್ ಇದು ಹೆಸ್ರೇನು? ಮಾವಿನ ಮಜ್ಜಿಗೆ ಹಾಕ್ಬಿಟ್ಟು ಮಾಡಿರೋದಾ? ಮತ್ತೆ
ಗೈಸ್ ನಮ್ಮ ಜೊತೆಗೆ ಇನ್ನೂ ಇಬ್ರು ಜಾಯ್ನ್ ಆಗ್ತಾರೆ. ಅವನಿಗೆ ಮೊಬೈಲ್ ಎತ್ಬಾರ್ದಂತೆ. ಅಯ್ಯಯ್ಯೋ ನೀನ್ ಯಾರು ಮಗ? ಬರ್ತಡೇ ಬಾಯ್, ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು ರಾಜ್. ಇವನು ಚೈನೀಸ? ಅಯ್ಯ ಯುವರಾಜ್ ಗೈಸ್, ಇವನು ಯುವರಾಜು. ಅಣ್ಣ ಮಗ ಮಾತಾಡೋಕೆ ಒಂಚೂರು ಬಾಯಿ ಕಡೆ ಒಂಚೂರು ಸತಿಗೆ ಎಷ್ಟು ದೊಡ್ಡ ಆನೆ ಮಾಡಿಲ್ಲ ಆನ್ ಮಾಡಿಲ್ಲ, ಸುಮ್ಮನೆ ಅದು ಶೋ, ಅದು ಶೋ ಕೇಸ್. ಸಖತ್ ವೈಟ್ ಅಲ್ಲ, ಏನೋ ಹೇಳ್ತಿದ್ದ ಕೇಳಿಸ್ತಿಲ್ಲ, ಕೇಳಿಸಿಲ್ಲ ಗೈಸ್. ಅವ್ನು ಮಾತಾಡ್ಬೇಕಂದ್ರೆ ಮೈಕ್ ಹಾಕಿದಾಗಲೇ ನನಗೆ ಅವನಿಗೆ ಏನು ಅವ್ನು ಮಾತಾಡೋದು ಕೇಳಿಸೋದು. ಇವಾಗ ಓಕೆ, ಇವಾಗ ಬಿಡಿ. ಇವಾಗ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಅವ್ರಿಬ್ರು ಬರ್ತಾರಂತ ಎಕ್ಸ್ಪೆಕ್ಟ್ ಮಾಡಿದ್ದ? ಹಾ ಅಲ್ಲ, ಹೇಳ್ಕೊಟ್ಟ ಥರ ಹೇಳ್ಬೇಡ. ಸ್ಕೂಲ್ ಆದ್ಮೇಲೆ 5 ವರ್ಷ 5-6 ವರ್ಷ ನೋಡೇ ಇಲ್ಲ ಅನ್ಸುತ್ತೆ ನಾನು. ಸ್ಕೂಲ್ ಆದ್ಮೇಲೆ ನೋಡೇ ಇಲ್ಲ. ಇವನು ನೋಡಿಲ್ವಾ? ಫುಲ್ ಫೇಮಸ್ ಅವನು. ಏರಿಯಾದಾಗ ಫೇಮಸ್. ಯಾವ ಏರಿಯಾ ಅಂತ ಕೇಳ್ಬೇಡ. ಯಾವ ಹುಡುಗಿರೇ ಪರವಾಗಿಲ್ಲ, ಅವ್ರ ಮುಖ ಸರ್ ನೀನು ಯಾವ್ದು ನಿನ್ಲೆ. ಅಯ್ಯೋ, ಇವೊಂದೊಂದು ಅವನದೊಂದು. ಗೈಸ್ ಪಾಪ ಹುಡುಗ ಕಾರ್ ಓಡಿಸ್ಬೇಕು ಅನ್ನೋ ಆಸೆ ಐತೆ. ಇವನು ಹೇಳ್ತಿರೋದೆ ಆಯ್ತಲ್ಲ, ಆಯ್ತು ಒಂದ್ ನಿಮಿಷ ಬಾಯ್ತಮ್ಮ, ಆಯ್ತು ಒಂದ್ ನಿಮಿಷ ಬಾಯ್ಲ, ಆಯ್ತು. ಅವ್ನು ಓಡಿಸ್ತಾನ ಇಲ್ವಾ? ಹಿಂಗ್ ಹೋದ್ರೆ ವಾಪಸ್ ಬರಲ್ವಾ? ನಮ್ಮ ಕರೆಕ್ಟಾಗಿ ಹೇಳೋ. ನಾನು ಹೋಯ್ತಾ ಇದ್ದೀನಿ ಅವ್ನ ಜೊತೆಲಿ. ಸರಿ ಬಾಯ್ಲಿ, ಇನ್ನು ಹತ್ತು ಕಾರ್ ನನ್ನ ಮಗನೇ. ಹೋದ್ರೆ ಒಟ್ಟಿಗೆ 3 ಜನ ಹೋಗೋಣ ಬಾಯ್ಲಿ, 10 ಬಾಯ್ಲಿ. ಅಂದ್ರೆ ಕಾರ್ ಓಡ್ಸಕ್ ಈಗ ಸೇಮ್ ಸಿಚುವೇಶನ್ ಗೈಸ್. ಈಗ ನನಗೆ ಕಾರ್ ಓಡ್ಸಕ್ ಬರುತ್ತೆ, ಬಟ್ ಕಾರ್ ಇರಲ್ಲ ನನಗೆ. ಹಂಗೆ ಇವನ್ಗೂ ಪಾಪ ಕಾರ್ ಓಡ್ಸಕ್ಕೆ ಆಸೆ, ಆದ್ರೆ ಕಾರ್ ಇಲ್ಲ. ಹಂಗೆ ಹಾ ಬರ್ಲಿ ಇರಿ. ಹೆಂಗೆ ಫಸ್ಟು ಗೊತ್ತಾ? ಹಾ ಗೈಸ್, ಸ್ವಸ್ತಿಕಾದ್ರೂ ಬರ್ಲಿ ರೀ. ಹಿಂದೆಗಡೆ ಕೂತ್ಕೊಂಡು ಅವನೊಂದ್ಸಲ ಕಿರಿಸ್ತಾನೆ, ಒಂದ್ ಸ್ವಲ್ಪ ಇದಾಗೋರಾಗುತ್ತೆ. ಬಂದ ನೀನ್ ಸ್ನಾನ ಮಾಡೋದೇ ಒಂಥರ ಖುಷಿ ಗೊತ್ತಾ? ಬಟ್ಟೆ ಚಂದ್ರ ಬಾಯ್, ಇವಾಗ ಬಟ್ಟೆ ಚಂದ್ರ ಅಮ್ಮ ಬೈತವ್ರು. ಬಟ್ಟೆ ಚಂದ್ರ ಹೋಗಲಿ. ಸರಿ ಹೋಗಾಯ್ತು, ಹೋಗು. ನಾನು ಇದೇ ಹಾಕೋದಿನಿ, ನೀನೇನ್ ತಲೆ ಹೋಗಲಿ ಅಳ್ತಾ ಹೋಗಲಿ. ಓಹೋ, ಟ್ಯಾಪ್ ಮಾಡಿ ಕ್ಯಾಮ್ರಾ. ಏನ್ರಿ ಚೇಂಜಸ್ ನಿಮ್ದು? ಇವಾಗ ಜೀವ ಚೆನ್ನಾಗೈತೆ ಇಲ್ಲ ಅಂತ ಚೆಕ್ ಮಾಡ್ತಿರೋದು. ಅವನು ಕಾರ್ ಓಡಿಸ್ತಾನಂತೆ, ಟ್ರಯಲ್ ಮಾಡ್ತಾನಂತೆ. ಬಾಯೆಲ್ಲ ಕೂತ್ಕೊಳ್ಳೋಣ. ಎಲ್ಲೆಲ್ಲ ಐತಾ ಡಿಎಲ್ ಬಗ್ಗೆ ಕೇಳಲೂ ಇಲ್ಲ ನಾನು. ಎಲ್ಲ ಬಗ್ಗೆ ಕೇಳ್ತಾನೋ? ಬರೋ, ನಾವು ಬೈಕಲ್ಲಿ ಬರ್ತೀವಿ. ನಾವು ಎಲೆಕ್ಟ್ರಿಕ್ ಗಾಡಿ ಇದೆ, ಫುಲ್ ಚಾರ್ಜ್. ಆಯ್ತು, ನೀವು ಬನ್ನಿ ಅದ್ರಲ್ಲಿ. ಗಾಡಿ ಕೀ ಕೊಡಮ್ಮ ಅವನಿಗೆ. ಬೇಡ ತಾನೆ ಗಾಡಿ ಓಡ್ಸಕ್ಕೆ. ಇಲ್ಲ ಬಿಡ ನನ್ನ ಮಾತು ಕೇಳೋ. ಅಲ್ಲೇ ಎಡ್ಜಲ್ಲಿದ್ಯೋ ಬಿದ್ದೋಯ್ತೋ. ಆ ಕಡೆಯಿಂದ ಪುಷ್ ಮಾಡು, ಬಿದ್ದೋಯ್ತಾನೆ. ಆ ಕಡೆಯಿಂದ ಪುಷ್ ಮಾಡು. ಅವ್ರು ದಿನ ಓಡಿಸೋನೆ. ಸರಿ, ಆ ಕಡೆಯಿಂದ ಪುಷ್ ಮಾಡಪ್ಪ ಅವ್ನ. ಆ ಕಡೆಗೆ ಪುಷ್ ಮಾಡ ಗಾಡಿ. ಅದೀಕ ಆಯ್ತು ಬ್ರಾ. ಇವಾಗ ಯುವರಾಜ್ ಓಡಿಸ್ತಾನಂತೆ. ಟೆಸ್ಟ್ ಡ್ರೈವ್ ಮಾಡಿಸ್ತಾ ಇದೀವಿ. ಅದು ನನ್ನ ಕಾರ್ಯ ಆಗ್ಬೇಕಿತ್ತ. ನೋಡಿ ಫುಲ್ ತಿರ್ಸು, ಈ ಕಡೆ ತಿರ್ಸು ಫುಲ್ಲು. ಎಕ್ಸ್ಟ್ರೇಟರ್ ಕೊಡ್ತಾರೆ ಮೇಲ್ಮೇಲಿಗೆ. ಸಸ್ತಿ ನಿಂಗೆ ಬರುತ್ತಲ್ಲ ಓಡ್ಸಕ್ಕೆ? ನನಗೆ ಬರುತ್ತೆ. ಯಾರು ಹೇಳಿದ್ದು? ಅಲ್ಲ ಹಿಂಗೆ ಅನ್ಕೊಂಡು ಹೇಳ್ತಾ ಇದ್ದೆ. ಹಿಂಗೆ ಈ ಕಡೆ ಲೆಫ್ಟ್ ಬರೋಣ. ಒಂಚೂರು ಆಕ್ಟಿಂಗ್ ಮಾಡ್ಬೇಕು. ಅಂದ್ರೆ ಇವಾಗ ಅವನು ಶೇಕ್ ಮಾಡೋ ತರ ಮಾಡ್ತಾನೆ. ಅಲ್ಲ ಬೇಡ, ನಾರ್ಮಲ್ ಆಗೋ. ಉಕ್ಕಲ್ ಬರುತ್ತೆ. ಲೆಫ್ಟ್ಗೆ ಫುಲ್ ಲೆಫ್ಟ್ ತಿರ್ಸ್ಬಿಡ ಫುಲ್. ಓಕೆ, ಮನೋಜ್ ಸ್ವಲ್ಪ ಜಂಗಿ ಜೋರ ಕಿರ್ಚಾಯ್ತಾ? ಅಂತ ಇಂತ ಇಲ್ಲಿ ತಲುಪಿದ್ವಿ, ದಡಕ್ ತಲುಪಿದೀವಿ. ಕಾರ್ ಆಫ್ ಆಯ್ತು, ಒಂಚೂರು ಕಾರ್ ಆಫ್ ಆಯ್ತು. ಹೊರಗಡೆ ಹೋದ ಅನ್ಕೊಂಡೆ. ಕಾರ್ ಅಂತೂ ಎಲ್ಲೂ ಟಚ್ ಮಾಡಲ್ಲ. ನಿಜ ನೋಡ್ಕೋಬೇಕು. ಸ್ವಲ್ಪ ಜೀವನ್ ಗಟ್ಟಿ ಇಟ್ಕೊಂಡಿದೀನಿ, ಸುಮ್ನಿರ. ನಂದಲ್ಲ ಕಾರ್ ಬೇರೆ, ನಮ್ಮ ಅಪ್ಪಂದು. ಅಣ್ಣ ಗಿಟ್ಟ್ಯೋ ಕಲಿತವ್ರೆ ಅವರು. Few minutes later. ಇಲ್ಲಿ ನೋಡಿ ಗೈಸ್, ಅಣ್ಣನ ಬರ್ತಡೆಗೆ ವಿಡಿಯೋಗೆ ಚೆನ್ನಾಗಿ ಕಾಣಿಸ್ಬೇಕಂತ ಮಾಡ್ತಾ ಇರೋದು.
ಕಣ್ಮುಂದೆ ನಡೀತೆ ಬರ್ಡೇ ಬಾಯ್ ಇಲ್ಲೇ ಇದ್ದಾನೆ, ಕಣ್ಮುಂದೆನೆ ನಡೀತೈತಲ್ಲ, ಅಷ್ಟೇ ಸಾಕು. ಹ್ಯಾಪಿ ಬರ್ತ್ಡೇ, ಬರ್ಡೇಗ ಇಲ್ಲೇ, ಹ್ಯಾಪಿ ಬರ್ತ್ಡೇ ಇಲ್ಲೇ. ನಾವೇನೇನ್ ಮಾಡ್ತೀವಿ ಅಲ್ಲ ನೋಡ್ಬಾರ್ದ ಮನೆ ಸರ್ಪ್ರೈಸ್. ಕಣ್ಣಿಗೆ ಬಟ್ಟೆ ಕಟ್ತೀವಿ ನಾವು, ತೋರಿಸ್ಬಿಡ್ತು ಅದನ್ನ ತೆಗೆದ್ಮೇಲೆ ಆಕ್ಟಿಂಗ್ ಮಾಡ್ಬೇಕು. ವಾವ್, 3 ಗಂಟೆ ಹಾಕು, 3 ಗಂಟೆ ಹಾಕಲ್ಲ ಒಂಚೂರು, 3 ಗಂಟೆ ಹಾಕ ಮುಂಚೂರು. ಅದು ನೀವು ಮಾಡ್ಬೇಕಾಗಿತ್ತಾನೆ ಅದೆಲ್ಲ. ವಯಸ್ಸಲ್ಲಿ ನನಗೆ ಡಿಫ್ರೆನ್ಸ್ ಏನ್ ಕಾಣಿಸಿದೆ ಅಂದ್ರೆ, ಇಷ್ಟು 3 ಜನ ಟಾಪರ್ಸ್. ಬಾಮ್ಮ ಇಲ್ಲಿ ನಾವು 3 ಜನನು ಲಾಸ್ಟ್ ಬೆಂಚರ್ ತರ. ನಾವು ಅರ್ಧಕ್ಕರ್ಧ ಅಲ್ಲ, ನಾವು ಅರ್ಧಕ್ಕರ್ಧ. ಈ ಕಡೆ ಪೂರ್ತಿ ಒಂಥರ ಪೂರ್ತಿ ಟಾಪರ್ಸ್, ಈ ಕಡೆ ಲಾಸ್ಟ್ ಬೆಂಚರ್ ತರ. ಹಂಗೆ ನೀವು ಬರೀ ಕೆಲ್ಸದ ಬಗ್ಗೆ ಮಾತಾಡ್ತಾ ಇರ, ನಾವು BGM ಅಲ್ಲಿ ಹೆಂಗ್ ಹೊಡೆದ್ವಿ ಗೊತ್ತಾ, ಸಖತ್ತಾಗಿ ಹೊಡೆದ್ವಿ. ಇದನ್ನೇ ಮಾತಾಡ್ತಾ ಇದ್ವಿ ನಾವೆಲ್ಲ. ಇಲ್ಲಿ ನೋಡಿ, ನಂದೊಂದು ಡ್ಯಾನ್ಸ್ ಫೋಟೋ ಸಿಕ್ಕಿದೆ. ನನಗೆ ಗೊತ್ತಿರ್ಲಿಲ್ಲ ಇವ್ ನನ್ನ ಪಕ್ಕದಲ್ಲಿ ಕುಣಿತಿದ್ದ ಅಂದ್ಬಿಟ್ಟು. ಇವತ್ತು ಗೊತ್ತಾಯ್ತು ನನಗೆ. ಈ ಕಡೆ ಇರೋದು ಸ್ವಸ್ತಿಕು, ಅದು ಅವ್ರ ಡವ್ವು. ಈ ಕಡೆ ಇರೋದು ನಾನು, ಇದು ಇನ್ನೊಬ್ಳು ಯಾರೋ ಹುಡುಗಿ. 2010 ಇದು ಅಂದ್ರೆ ಯಾರಂತ ಗೊತ್ತಿಲ್ಲ ಗೈ, ಸುಮ್ನೆ ಹೇಳಿದ್ದು. ಇದು ನೋಡಿ ನಾನು ಹೆಂಗಿದ್ದೀನಿ ಅಪ್ಪ. ಇದು ಸ್ವಸ್ತಿಕು, ಇವ್ ಬೋಂಡೆಗೆ ನೋಡಿದೆ ಅಲ್ಲೆಲ್ಲ ಸಖದವು ಗೈಸ್. ನಾನು ಯೂಟ್ಯೂಬ್ ಅರ್ನಿಂಗ್ಸ್ನ ಯಾರಿಗೂ ತೋರಿಸ್ತಿರ್ಲಿಲ್ಲ, ಬಟ್ ಇಲ್ಲಿ ತುಂಬಾ ಕೇಳಿದ್ರು ಅಂದ್ಬಿಟ್ಟು ತೋರಿಸಿದ್ದೀನಿ. ಸುಮ್ ನನ್ನ ಮಗನೇ. ಸರ್ ಬಂದ್ರು. ಸರ್ ಆಯ್ ಹೇಳಿ ಒಂದು, ಈ ಕಡೆಗೊಂದು ಆಯ್. ಹಾಯ್ ಗಾಯ್ಸ್, ಅಣ್ಣಂದು ಬರ್ತಡೇನೆ, ಯುವರಾಜ್ದು ಬರ್ತಡೇ. ಕೊಡು ಕೈ. ಆಯ್ತು, ಬಿಲೇಟೆಡ್ ಹ್ಯಾಪಿ ಬರ್ತಡೇ. ಮೇ 5ನೇ ತಾರೀಕು. ನೋಡ್ದೆ ಬಿಲೇಟೆಡ್ ಹ್ಯಾಪಿ ಬರ್ತಡೇ. ಅಮ್ಮನ್ ಪ್ರೀತಿ, ಅಮ್ಮನ್ ಲವ್ ನೋಡಿ, ಎಲ್ಲ ಫುಲ್ ಪ್ರಿಪರೇಷನ್. ಇದು ಪ್ರಿಪರೇಷನ್. ಇದು ಇದ್ಯಾರ್ದು ಗಿಫ್ಟ್? ಯಾರ ಗಿಫ್ಟ್ ಕೊಟ್ಟವ್ರಪ್ಪ? ಈ ಕಡೆ ಪ್ರಿಪರೇಷನ್. ನೋಡ್ರಿ ಅಮ್ಮನ್ ಲವ್ ನೋಡ್ರಿ, ಅಮ್ಮನ್ ಲವ್ ನೋಡ್ರಿ. ಸರ್ ನೆನ್ಕೊಂಡೆ ಬಂದ್ಬಿಟ್ಟಿದಾರ. ಅಲ್ಲಿ ಅವಾಗ್ಲೇ ಪಿಜ್ಜಾ ಮಾರೋ ಅಂತಾರ ಹೇಳಿದ್ರಿ, ಇವಾಗ ಸೇಮ್ ಹಂಗೆ ಅವನ ಹೆಂಗೆ. ಗೈಸ್, ಅಣ್ಣಂಗೆ ರಾಜನ್ ಕಿರೀಟ ಕೊಡ್ತಾ ಇದೀವಿ. ಅಲ್ಲ ರಾಣಿ ತರ ಅಲ್ಲ, ರಾಜನೇ ಅದು. ಗೈಸ್ 10th ಅಲ್ಲಿ ಆಗ್ತಿದ್ದು ಇದನ್ನ. ಬರ್ಲಿ 5ಕ್ಕೆ ಏನು ಪೂಜೆ ಮಾಡ್ತಿದಾರ. ಸ್ವಸ್ತಿಗೂ ಒಳ್ಳೇದಾಗ್ಲಿ. ಜೈ ರಾಣಿ ನಿನ್ನ ಕೈ ಹಿಡಿದು ನಾಳೆಗಳ ಸೃಷ್ಟಿಸು. ಇವಾಗ ಮುಖದಲ್ಲಿ ಒಂದು ಕಲೆ. ರೆಡಿನಾ? ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಸ್ವಸ್ತಿಕ್. ಥ್ಯಾಂಕ್ ಯು. ಕಟ್ ಮಾಡಪ್ಪ ಕೇಕು. ಹಾಡು ಹೇಳ್ರಪ್ಪ. ಒಂದು ದೀಪ ಹಚ್ಚಿದ್ರೆ ಚಪ್ಪಾಳೆ. ಚಪ್ಪಾಳೆ 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 ಹೊಡೆ, ಚಪ್ಪಾಳೆ. ಬೇರೆ ಬೋಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸ್ವಸ್ತಿಕ್, ಹ್ಯಾಪಿ ಬರ್ಡೇ ಟು ಯು. ಹೊಡಿರಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಸ್ವಸ್ತಿಕ್ಗೆ. ತಿರುಗ್ತಾ ಇರ್ತದೆ. ಎಷ್ಟು ಮುದ್ದಾಗೈತೆ ನೋಡೋದು. ಅದು ಆ ಕಡೆ ನಿಲ್ಲಲ್ವೇ? ಅದು ಆಫ್ ಆಗಲ್ಲ, ಆಫ್ ಆಗುತ್ತೆ, ಆಟೋಮೆಟಿಕಲಿ ಆಫ್ ಆಗುತ್ತೆ. ಆಮೇಲೆ ಉರ್ಬೇಕಷ್ಟೇ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಲ್ಲ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅವರು ಪಾಸ್ ಆಗಿರ್ಬೇಕೇನೋ ವಿಡಿಯೋ ಅಂತ. ಅಲ್ಲ ಗೈಸ್, ಕೇಕ್ ಇರೋದೇ ಇಷ್ಟು, ಅದ್ರಲ್ಲೂ ಅರ್ಧ ಕಟ್ ಮಾಡಿ ತಿನ್ಸ್ತಾನೆ ನನಗೆ. ಒಂದ್ ಸ್ವಲ್ಪ ಫುಲ್ ಅರ ತಿನ್ಸೋ ಒಲಿ. ಅಲ್ಲ ಇದ್ರ ಇಲ್ಲ ಅದಿರ್ಬೇಕು. ಫಸ್ಟ್ ಟೈಮ್ ಕ್ಯಾಮ್ರಾ ನೋಡಿ ಸ್ಮೈಲ್ ಕೊಟ್ಟಲ್ಲಿ, ಅದೇ ಖುಷಿ ನಂಗೆ. ಇವನೇ ಅದೇ ನಿನ್ಗೆ ಚಪ್ಪಾಳೆ ಬಂತಲ್ಲ, ಏನ್ ಮಾಡ್ದೆ? ಎಲ್ರಿಗೂ 100 ರೂಪಾಯಿ ಕೊಟ್ಟಿದ್ದ ಚಪ್ಪಾಳೆ. ಅಲ್ಲ ಯಾರು ಎಲ್ಲ, ಈಗ ನಾವು 4 ಜನ ಬಂದ್ವಿ, ನಮ್ಗೆ ಯಾರು ಚಪ್ಪಾಳೆ ಹೊಡೆದಿಲ್ಲ, ಇವ್ನಿಗೆ ಮಾತ್ರ ಚಪ್ಪಾಳೆ ಹೊಡೆದ್ರು. ಮೋಸ್ಟ್ಲಿ ಎಲ್ರಿಗೂ 50 ರೂಪಾಯಿ ಕೊಟ್ಟು ಚಪ್ಪಾಳೆ ಹೊಡೆದ.
ಫಸ್ಟ್ ಇಯರ್ ಇದು ಚಂದ ಇದೆ, ಸಖತ್ತಾಗಿತ್ತು. ಕಣ್ಮುಚ್ಕೋ ಚೆನ್ನಾಗಿ ಸ್ಪ್ರೇ ಹೋಯ್ತೈತಲ್ಲ. ಒಂದ್ ಸೆಕೆಂಡ್, ಹ್ಯಾಪಿ ಬರ್ತ್ಡೇ. ಇವತ್ತಿಂದ ನೀನ್ ಚೆನ್ನಾಗಿ ಸ್ನಾನ ಮಾಡು. ನಿಮ್ಮ ಅಪ್ಪ ಹೇಳ್ತಾರೆ ಮಾಡಲ್ಲ ಅಂತ. ಚೆನ್ನಾಗಿ ಸ್ನಾನ ಮಾಡು ದಯವಿಟ್ಟು. ಅಲ್ಲ ಇವ್ ನಗ್ತಿರೋದ್ ನೋಡದ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಯ್ತು ನಮ್ ಬಂದಿದ್ದು, ಖುಷಿ ಆಯ್ತು. ಹೌದು ಸರ್, ಮೆಮರಿನಲ್ಲಿ ಇದೀರಲ್ಲ, ಹಾ ಅದಕ್ಕೆ ಖುಷಿ ನಮ್ಗೆ. ಗೈಸ್ ಇದು ಬರ್ತ್ಡೇ ಸಕ್ಸಸ್ ಆಗ ಮೇನ್ ರೀಸನ್ನೇ ಮ್ಯಾಮ್. ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ದಕ್ಕೇನೆ ನಾವೆಲ್ಲ ಪ್ಲಾನ್ ಮಾಡಿ ಇವ್ರನ್ನೆಲ್ಲರನ್ನ ಎತ್ತಾಕೊಂಡು ಗುಂಪಲ್ಲಿ ಹಾಕೊಂಡು ಬಂದಿದ್ದು ನಾನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಅಲ್ಲ ನನಗೆ ಟೊಪ್ಪಿ ಓಕೆ, ಪಿಂಕ್ ಕಲರ್ ಟೊಪ್ಪಿ ಯಾಕೆ? ಯು ಆರ್ ಎ ಗುಡ್ ಕ್ವಶನ್. ಗೈಸ್ ಆಯ್ತು, ಫುಲ್ ಡನ್ ಡನ್ ಡನ್. ಗೈಸ್ ನಾವು 4 ಜನ ಕಾರಲ್ಲಿ ಹೋಗ್ತಾ ಇದೀವಿ. ಇನ್ನು ಮಿಕ್ಕಿ ಇರೋರೆಲ್ಲ ಗಾಡಿಲಿ ಬರ್ತಾರೆ. ಊಟ ಮಾಡ್ಕೊಂಡು ಹೊಡ್ಬೇಕು ಮನೆಗೆ. ಸರ್ ಬಾಯ್ ಸರ್. ಥ್ಯಾಂಕ್ ಯು ಮ್ಯಾಮ್. ಬಾಯ್ ಹುಷಾರು. ಬಾಯ್. ಅಯ್ಯೋ ಬೇಡ ಹೊಡಿವೆ, ಇದೆಲ್ಲ ತಪ್ಪು ಮಾಡಬಾರ್ದು. ನಾವು ಹುಡುಗರು ಬೆಲ್ಲಕ್ಕೇನೋ ಮಾಡ್ತೀವಿ, ಇದೆಲ್ಲ ಮಾಡಬಾರ್ದು. ತಪ್ಪು ನಾನೇ ತಪ್ಪು ಮಾಡ್ತೇನೆ. ಇವ್ರ ಭಾಷೆ ಕೇಳಿಸ್ಕೊಳ್ಳಿ ಗೈಸ್ ಹಂಗೆ. ಮುಗ್ದೆ ಹೋಯ್ತಾ ಈಗ ಕಾಮ್ಕೊಂತು. ನಂಗೆ ಕೊರಿಯನ್ ಭಾಷೆ ನೆನಪಾಗ್ಬಿಡುತ್ತೆ ಅವಾಗ. ಗೈಸ್ ಫೈನಲಿ ಇವಾಗ ಹೊರಟಿದ್ವಿ. ಎಲ್ಲಿ ಅಂದ್ರೆ ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಇರೋದು. ಅಂಡ್ ಒಂದು ಖುಷಿ ಆಯ್ತು ಏನಂದ್ರೆ, ನಾನು ತುಂಬಾ ವರ್ಷ ಆದ್ಮೇಲೆ ಈ ತರ ಲೈಕ್ ಮನಸ್ಫೂರ್ತಿ ನಕ್ಕಿರೋ ಒಂದು ಖುಷಿ. ನನಗೆ ಹೆವಿ ಖುಷಿ ಆಯ್ತು. ಫ್ರೆಂಡ್ಸ್ ಜೊತೆ ಇದ್ದು ಸಿಕ್ಕಾಪಟ್ಟೆ ನನಗೆ ಏನ್ ಗೊತ್ತಾ, ಮಿನಿಟ್ಗೂ ನಗ್ತಾ ಇದ್ದೀನಿ. ಹೆವಿ ಖುಷಿ ಆಯ್ತು ಗೈಸ್. ನನಗೆ ಅನ್ಸಿದೇನಂದ್ರೆ ತುಂಬಾ ವರ್ಷಗಳಾದ್ಮೇಲೆ ಮನ್ಸ್ಫೂರ್ತಿ ನಕ್ಕಿರೋದು ಒಂದು ಖುಷಿ ಆಯ್ತು ನನ್ಗೆ. ಅದಕ್ಕೆ ಯಾವಾಗ್ಲೂ 10th ಬ್ಯಾಚ್ ಜೊತೆ ಇದ್ದಾಗ, ಹುಡುಗರ ಜೊತೆ ಇದ್ದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ ವೈಬೇ ಒಂಥರ ಕ್ರೇಜಿ ಅನ್ಕೊಳ್ಳಿ. ನಿಮಗೆ ಹೆಂಗ್ ಅನ್ಸ್ತು ಇವಾಗ? ನಮ್ಮ ಡಿಗ್ರಿ ಫ್ರೆಂಡ್ಸ್ ಜೊತೆ ಇರೋದಕ್ಕೂ ಅಂದ್ರೆ ಅಲ್ಲೋ ಒಂದು ಸಖತ್ ವೈಬ್ ಇರುತ್ತೆ, ಇಲ್ಲೂ ಒಂದು ಸಖತ್ ವೈಬ್ ಇರುತ್ತೆ. ಸೊ ಇವ್ರ ಜೊತೆ ಇದ್ದಾಗ ನಿಮಗೆ ಹೇಗೆ ಅನ್ಸ್ತು ಕಾಮೆಂಟ್ ಹಾಕಿ. ಆ್ಯಂಡ್ ನೋಡೋಣ ನಿಮ್ಮ ರೆಸ್ಪಾನ್ಸ್ ಹೆಂಗ್ ಬರುತ್ತೆ ಅಂದ್ಬಿಟ್ಟು. ಬಿಕಾಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎನಿವೇಸ್ ಇವಾಗ ಹಂಗೆ ಒಂದು ಜಾಗ ಸಜೆಕ್ಟ್ ಮಾಡ್ಕೇಳೋ ಟ್ರಿಪ್ಗೋಸ್ಕರ. ಆಮೇಲೆ ಇನ್ನೊಂದು ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲಿ ಇಲ್ಲ ನಾವು ಸೆಲೆಕ್ಟ್ ಮಾಡ್ಬೇಕಲ್ವಾ? ಹೇಳ್ಬೋದು, ಬಟ್ ನಾವು ಸೆಲೆಕ್ಟ್ ಮಾಡೋಣ ಅಂತ. ಇನ್ನೊಂದು ಯಾವ್ದಾರ ಸ್ಕೂಲ್ ಟ್ರಿಪ್ ತರ ಎಲ್ಲ ಸ್ಕೂಲ್ ಬ್ಯಾಚ್ ಟ್ರಿಪ್ ಮಾಡೋಣ ಅಂತ ನಾವು. ಸೊ ನೋಡೋಣ, ಪ್ಲಾನ್ ಮಾಡ್ತಾನೆ ಇರ್ತೀವಿ ಅನ್ಸುತ್ತೆ. ಯಾವ್ದೋ ಒಂದೊಂದು ದಿನ ಸಕ್ಸಸ್ ಆಗುತ್ತೆ. ಇವಾಗ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೊಡ್ಬೇಕು. ಲೆಟ್ಸ್ ಗೋ ಗೈಸ್. ಊಟ ಮಾಡಕ್ಕಂತ ಬಂದ್ವಿ. ಪಾಪ ಅಣ್ಣಂದು ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟೈತೆ. ಇವಂದು ಅಷ್ಟೇ. ಹೆಂಗಾಯ್ತು? ಜಲಪಾತ ಕೆಳಗಡೆ ಬಿದ್ದಂಗ ಆಗೋಯ್ತು. ಅಲ್ಲ ಹೆಂಗಾಯ್ತು? ನಾವು ಫ್ಲೈಓವರ್ ಮೇಲೆ ಹೋಗ್ತಿರೋ ಬಸ್ಸು ನಮ್ಮ ಮೇಲೆ ಅದು ನೀರ್ ಆರಿಸ್ಬಿಟ್ರು. ಅವಾಗ್ಲೇ ಫ್ಲೋ ಚೆನ್ನಾಗಿತ್ತು. ಬಟ್ಟೆ ಎಲ್ಲ ನಿಜ ಮಾಡಿದ್ನೇನೋ? ಸೀರಿಯಸ್ಲಿ? ಇಲ್ಲಿ ಮಾತೇ ಬರಲ್ಲ. ಬಂತು ನಮ್ ತಂದೂರಿ ಇಲ್ಲಿ ಸಖತ್ ಚೆನ್ನಾಗಿರುತ್ತೆ ಅಂತ ಹೇಳ್ದ. ತುಂಬಾ ಚೆನ್ನಾಗಿರೋ ಕರ್ಕೊಂಡ್ ಬಂದವನೆ. ಸಖತ್. ಓಕೆ ಅಣ್ಣ, ನೀವ್ ಹೇಳಿದ್ಮೇಲೆ ಸಾಕು. ಇವನ್ ಮಾತು ನಂಬಲ್ಲ. ಫಸ್ಟ್ ಬೇರೆಯವ್ರಿಗೆ ಕೊಟ್ಬಿಟ್ಟು ತಿನ್ಬೇಕು. ವೆಜ್ಜು ಅಣ್ಣ, ವೆಜ್ಜು. ಗೈಸ್ ತಿಂತಾ ಇದ್ವಿ. ಕೆಳಗಡೆ ಇಲ್ಲೆಲ್ಲ ಹೊಗೆ ಹಾಕಿರ್ಬೇಕು. ಚೆನ್ನಾಗಿ ಹೊಗೆ ಹಾಕ್ಸೋ ಜಾಗ ಕರ್ಕೊಂಡ್ಬಂದಾನೆ. ಅದ್ರ ಹೊಗೆ ಎಲ್ಲ ಕಣ್ಣಿಗೆ ಬಂದು ಕಣ್ಣು ಉರಿತದೆ. ಕಣ್ಣಲ್ಲಿ ನೀರೇ ಓದೈತೆ. ಅಣ್ಣನ ಕಣ್ಣಲ್ಲಿ ನೀರು, ಇವನ್ ಕಣ್ಣಲ್ಲಿ ನೀರು. ನೋಡ್ತಿದ್ಯಲ್ಲೋ, ಹೆವಿ ಕಣ್ಣಿಗೆ ಹೊಗೆ ಕಣ್ಣಿಗೆ ಹೋಗ್ತೈತೆ. ಅದ್ ಮನುಷ್ಯರಿಗೆ ಹೋಗೋದು, ಅದು ಲೇಡೀಸ್ ಕೆಲ ಹೋಯ್ತದೆ. ಅಲ್ಲ ಮನುಷ್ಯರಿಗೆ ಹೋಗೋದು, ಲೇಡೀಸ್ ಕೆಲ ಹೋಯ್ತದೆ. ಅಲ್ಲ ಈಗ ನಾನು ಲೇಡೀಸ್ ಅಂದೇ ಶಿವನಿ ನೋಡುವ ಕಣ್ಣ ಗೈಸ್. ಇದು ಚಿಕನ್ ಕಡೆ, ಇದು ಗೀ ರೋಸ್ಟ್ ಚಿಕನ್ ಕಡೆ. ಚಿಕನ್ ಕಡೆ ಹೇಳಿದ್ವಾ ಇಲ್ಲ ಚಿಕನ್ ಬಟರ್ ಮಸಾಲನ? ಎಲ್ಲ ಒಂದೇ. ಚಿಕನ್ಗಿಂತ ಎಣ್ಣೆ ಜಾಸ್ತಿ ಇದೆ. ತುಪ್ಪನ ಇದು ಮಟನ್ ಗೀ ರೋಸ್ಟಾ? ಓಕೆ. ರೋಟಿ ಮಟನ್ ಗೀ ರೋಸ್ಟು. ಅವ್ನಿಗೆ ವೆಜ್ ಬಂದಿದೆ ಅವ್ನಿಗೆ. ಗೈಸ್ ಆಲ್ಮೋಸ್ಟ್ ಎಲ್ರ ಕಣ್ಣಲ್ಲೂ ಸಿಕ್ಕಾಪಟ್ಟೆ ನೀರು. ಒಂದು ಫ್ಯಾನ್ ಆಫ್ ಮಾಡಿಸಿದೀವಿ, ಶೆಕೆ ಹರಿತೈತೆ. ಫ್ಯಾನ್ ಆನ್ ಮಾಡಿದ್ರೆ ಕಣ್ಣು ಉರಿತೈತೆ. ಇದು ನಮ್ಮ ಪಾಡು. ಈ ದುರ್ಘಟನೆ ನಾನು ಯಾವತ್ತೂ ಮರೆಯಲ್ಲ ಜೀವನದಲ್ಲಿ. ತುಂಬಾ ಕರೆಕ್ಟ್. ತುಂಬಾ ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್.
ಟ್ಯಾಂಕ್ ಚಿನ್ನ ಗೈಸ್ ಸಿಕ್ಕಾಪಟ್ಟೆ ನಮ್ಗೆ ಆಯ್ತಲ್ಲ ಕಣ್ಣು ಉರಿತೈತೆ ಅದಕ್ಕೆ ಎಲ್ಲರೂ ಓಲೆ ಆಮೇಲೆ ತಿನ್ನುವಂತೆ ಬರೋಣ ಬಣ್ಣ ಎಲ್ಲಿ ಮೈ ಕೈ ತಗೊಳ್ಳಿ ಯುವರಾಜ್. ಅದಕ್ಕೆ ಇವಾಗ ಪ್ಲೇಟ್ಸ್ ತಗೊಂಡು ಈ ಕಡೆ ಟೇಬಲ್ಗೆ ಶಿಫ್ಟ್ ಆಗ್ತಾ ಇದೀವಿ. ಅಲ್ಲ ಆಗುತ್ತಾ? ಎಲ್ಲೈತಿದ್ದು? ಅಯ್ಯೋ ದೇವ್ರ ತರ ಕೊಟ್ಟಿದ್ಯಪ್ಪ ಮಗ. ಅಣ್ಣ ತುಂಬಾ ತಿಂದಿದ್ರ ನಮ್ಗಿಂತ ಜಾಸ್ತಿ ತಿಂದಿದ್ರ. ಮೂಳೆ ಅಲ್ಲೇ ಏನ್ರಿ ಸರ್? ಮೂಳೆನೇ ಅಲ್ಲ ಮೂಳೆ. ಗೈಸ್ ಎಲ್ಲಾರ ಪ್ಲೇಟ್ಗಿಂತ ಅಣ್ಣ ಸರಿಯಾಗಿ ತಿಂದಾನೆ. ಸರಿಯಾಗಿ ಬಾರ್ಸಾಕೊಂಡ ಒಂಚೂರು ಅಲ್ಲ ಗೊಜ್ಜಿಗಿಜ್ಜು ಬಿಟ್ಟಲ್ಲ ನೀನು. ಗೈಸ್ ಜೀವನದಲ್ಲಿ ಫಸ್ಟ್ ಟೈಮ್ ನಮಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿ ಪೇ ಮಾಡ್ತಿರೋದಕ್ಕೆ ನೋಡಿ ಕಣ್ ತುಂಬಾ ಖುಷಿ ಪಡ್ತಾ ಇದೀನಿ. ಅಲ್ಲಿ ಅವ್ರು ಪೇ ಮಾಡ್ತಾರೆ, ನನಗೆ ಒಂಥರ ಖುಷಿ ಆಗ್ತೈತೆ ಅಪರೂಪಕ್ಕೆ. ಅದು ಸ್ಕೂಲಲ್ಲೂ ಖರ್ಚು ಮಾಡಿಲ್ಲ ಬಿಡಿ, ಅದು ಸೆಕೆಂಡ್ರಿ. ಕ್ಲಾಪಡೆ ಬಿಲ್ ಪೇ ಮಾಡ್ತಾನೆ. ಕ್ಲಾಪಡೆ ಅದಮ್ಮ ನಿನ್ ಬ್ಲ್ಯಾಕ್ ಕಾರ್ಡ್ ಬೇರೆ. ಚಲೋ ಗೈಸ್, ಒಳ್ಳೆ ಫನ್ ಕ್ರೇಜಿ ಇತ್ತು ಅನ್ಕೊಳ್ಳಿ. ಮನೆಗೆ ಹೊರಡೋದೆ ಇವಾಗ. ಅಂಡ್ ಇವಾಗ ಏನಂದ್ರೆ ಅಂಕಿತ್ ಮತ್ತೆ ಪುನೀತ್ ಅವರು ಕ್ಯಾಬಲ್ಲಿ ಹೋಗ್ತಾರೆ. ಇವ್ ನೋಡಿ ಇದ್ರಲ್ಲೂ ಅಷ್ಟೇ ಕ್ಯಾಬು ತುಂಬಾ ಒಳ್ಳೆ ಫೆಸಿಲಿಟೀಸ್, ಅದು ಫ್ರೀನೇ. ಇವಾಗ ಅವರಿಬ್ರು ಕ್ಯಾಬಲ್ಲಿ ಹೋಗ್ತಾರೆ. ಅವರಿಬ್ರು ಕ್ಯಾಬಲ್ಲಿ ಹೋಗ್ತಾರೆ. ನನಗೆ ಇಲ್ಲೇ ನೈಸ್ ರೋಡ್ ಹತ್ರ ಇದೆ, ಅದಕ್ಕೆ ನಾನು ನೈಸ್ ರೋಡಲ್ಲಿ ಹೋಗೋಣ ಅಂತ ನನ್ನ ಪ್ಲಾನ್. ಅಂತೂ ಇಂತೂ ಬರ್ಡೇ ಬಾಯ್ದು ಎಲ್ಲ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಟೈಮ್. ಇನ್ನೇನಾದ್ರು ಹೇಳ್ತಿದ್ಯಾ? ಸಾಕಾ? ಇಷ್ಟು ಮಾಡಿ ಪ್ರಮೋಷನ್ ಮಾಡಿದ್ದೆ ಜಾಸ್ತಿ. ಒಳ್ಳೆ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು. ಮಗನೇ ಕೈ ಕೊಡು ಓಲಿ. ಇಟ್ಬಿಟ್ಟ? ಬಾಯ್ ಹುಷಾರು. ಎಲ್ಲ ಹೋಗ್ತಿದ್ಯಾ? ಇನ್ನು ಕ್ಯಾಬ್ ಬಳ್ಳಿರು. ಹೌದಾ? ಅಲ್ಲಿವರೆಗೂ ಬಾಯ್ ಅಣ್ಣ, ಅಲ್ಲಿವರೆಗೂ ಬಾಯ್. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಸಖತ್ತಾಗಿತ್ತು. ಸಿಗೋಣ, ಓಕೆನಾ? ಬಾಯ್ ಸರ್, ನಮಸ್ತೆ. ಥ್ಯಾಂಕ್ ಯು. ಖುಷಿ ಆಯ್ತು ಮಾತಾಡ್ಸಿ. ಬಡೆ ಬಾಯ್ ಇನ್ನೊಂದ್ಸಲಿ. ಓಕೆ ಪಾಸ್. ಡನ್ ಗೈಸ್, ಡನ್ ವಿತ್ ಎಂಜಾಯ್ಮೆಂಟ್ ಗೈಸ್. ಅವ್ರದ್ದು ಕ್ಯಾಬ್ ಅಂತ ಹೋಗೋಣ. ನಡಿ ಮನೆ ನಡಿ ಬೈ ನಡಿ. ತಮ್ಮ ಹೋಗಿ ಸ್ನಾನ ಮಾಡ್ತಮ್ಮ. ಗೈಸ್ ಫೈನಲಿ ಹೊರಟಿದ್ದೀನಿ ಮನೆಗೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ, ಹೆವಿ ಖುಷಿ ಆಗ್ತೈತೆ. ಏನಕ್ಕಂದ್ರೆ ತುಂಬಾ ವರ್ಷಗಳ ನಂತರ ನಾನು ಅಂದ್ರೆ ಮಿನಿಟ್ಗೂ ಸೆಕೆಂಡ್ಸ್ ಬೇಡ, ಮಿನಿಟ್ಗೂ 5 ಮಿನಿಟ್ಸ್ಗೆ ಒಂದ್ಸಲಿನೋ ನಗ್ತಾನೆ ಇದ್ದೆ. ಸೀರಿಯಸ್ಲಿ ಯಾವ ವರ್ಷನೂ ಅಷ್ಟು ನಕ್ಕಿರಲಿಲ್ಲ ನಾನು. ಅದಕ್ಕೆ ನನಗೆ ನಮ್ಮ 10th ಬ್ಯಾಚ್ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಏನಕ್ಕಂದರೆ ಒಳ್ಳೆ ವೈಬು. ನಾವೆಷ್ಟೇ ಬೈದ್ರೂ, ನಾವೆಷ್ಟೇ ಜೋಕ್ಸ್ ಮಾಡಿದ್ರು, ಒಬ್ಬೊಬ್ರಿಗೆ ಜೋಕ್ಸ್ ಮಾಡಿದ್ರು ಒಬ್ರ ಮನಸ್ಸಲ್ಲಿ ದ್ವೇಷ ಅಂತ ಇರಲ್ಲ. ನನಗದು ಹೆವಿ ಇಷ್ಟ. ಒಬ್ರ ಮನಸ್ಸಲ್ಲಿ ಜಿದ್ದಿರಲ್ಲ, ಇವನೇ ಮಾಡ್ದ, ನಂದು ರೆಸ್ಪೆಕ್ಟ್ ಹೋಯ್ತತೆ, ಅದೆಲ್ಲ 0% ನಾ ನೋಡಿದ್ದು. ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಅವ್ರನ್ನೆಲ್ಲ ನಾನು ಹೇಳಿಲ್ಲ. ಸದ್ಯಕ್ಕೆ ಬರ್ಡೇ ಅಲ್ವಾ, ಸೊ ಇಷ್ಟು ಜನ ಸಾಕು ಅಂದ್ಬಿಟ್ಟು. ಅಂದರೆ ಅವ್ನು ಸ್ವಸ್ತಿಕಕ್ಕೆ ಕಂಫರ್ಟೇಬಲ್, ಸ್ವಲ್ಪ ಫ್ರೀ, ಆವಾಗ ಜಾಸ್ತಿ ಯಾರ ಹತ್ರ ಮಾತಾಡ್ತಿದ್ನೋ ಅವ್ರನ್ನೇ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ಬಂತಿದ್ದು ಇಷ್ಟು ಜನ. ಬಟ್ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ಕೊಳಕ್ಕೆ ಆಯ್ತಲ್ಲ, ಅಷ್ಟು ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟು ಸ್ವಸ್ತಿಕ್ ಅವ್ರ ಅಮ್ಮಗೆ ಹೇಳ್ತೀನಿ, ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿದ್ದು. ಅವ್ರೇನಾದ್ರು ನನಗೆ ಹೇಳಿಲ್ಲ ಅಂತಿದ್ದಿದ್ರೆ ಮೋಸ್ಟ್ಲಿ ನಾನು ಬರ್ತಾ ಇರಲಿಲ್ಲ. ಈ ಒಂದು ಮೂಮೆಂಟು ಈ ಥರ ಎಂಜಾಯ್ ಮಾಡ್ತಿರ್ಲಿಲ್ಲ ನಾನು. ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗೋಯ್ತು, ಒಳ್ಳೆ ಎಂಜಾಯ್ಮೆಂಟ್ ಇತ್ತು. ಥ್ಯಾಂಕ್ ಯು. ಅಂದರೆ ನಾನೀಗ ಒಂದೇ ಟೈಮಿಗೆ ಕಾಲ್ ಮಾಡಿದ ತಕ್ಷಣ ಒಪ್ಕೊಂಡು ಬಂದಿರೋದಕ್ಕೆ ಪುನೀತ್, ಅಂಕಿತ್, ಯುವರಾಜು, ಮನೋಜು ಇವರೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೇನು ಅನಿಸ್ತೋ, ಹೇಗೆ ಅನಿಸ್ತೋ ಅಂತ ಗೊತ್ತಿಲ್ಲ. ಲಿಟ್ರಲಿ ನಾನು ಮಿನಿಟ್ಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಹೇಳ್ತಿಲ್ಲ, ಮನಸ್ಫೂರ್ತಿಯಾಗಿ ಜಾಸ್ತಿ ನಕ್ಕಿರೋದು ಅಂದರೆ ಇವತ್ತೇ. ಐ ಲವ್ ಮೈ 10th ಬ್ಯಾಚ್. ಐ ಲವ್. ನೆಕ್ಸ್ಟ್ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಆದಷ್ಟು ಬೇಗ. ನನಗೆ ಈ ಥರ ಒಳ್ಳೆ ವೈಬು ಕ್ರೇಜಿ. ಈ ವೈಬ್ ಬೇರೆ, ನಮ್ಮ PU ಬ್ಯಾಚಲ್ಲಿರೋ ವೈಬ್ ಬೇರೆ. ಸೊ ಇವಾಗ ಫೈನಲಿ ಮನೆಗೆ ಹೊರಟಿದ್ದೀನಿ. ಮನೆಗೆ ಹೋಗೋಣ ಬನ್ನಿ.
ಆ್ಯಂಡ್ ಮೋಸ್ಟ್ಲಿ ಇದು ತುಂಬ ಲೆಂತಿ ಬ್ಲಾಗ್ ಆಗಿರ್ಬೋದು. ಎನಿವೇಸ್ ಏನು ತೊಂದರೆ ಇಲ್ಲ. ಫೈನಲ್ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಈ ಕಂಪ್ಲೀಟ್ ಬ್ಲಾಗು ನನ್ನ 10th ಬ್ಯಾಚ್ ಜೊತೆ ಹೆಂಗಿತ್ತು ಅಂದ್ಬಿಟ್ಟು ಕಾಮೆಂಟ್ ಹಾಕಿ. ನಿಮಗೆ ಏನು ಅನಿಸ್ತು? ಆ್ಯಂಡ್ ದಿಸ್ ಇಸ್ ಆಲ್ ನ್ಯೂ ಪೀಪಲ್, ಬಟ್ ಅವ್ರ ಕಡೆಯಿಂದ ಸಖತ್ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಿರೋದು ಖಂಡಿತ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಆ್ಯಂಡ್ ಯಾರು ಚೆನ್ನಾಗಿದ್ರು ಅಂತ ಅದನ್ನು ಕಾಮೆಂಟ್ ಹಾಕಿ. ಸೊ ದಟ್ ನೆಕ್ಸ್ಟ್ ಟೈಮಿಂದ ಇನ್ನು ಚೆನ್ನಾಗಿ ಹೋಗ್ಬೋದು, ಮಾಡ್ಬೋದು. ಲವ್ ಯು, ಮೈ 10th ಬ್ಯಾಚ್, ಲವ್ ಯು. ಥ್ಯಾಂಕ್ ಯು, ಬಾಯ್ ಅಷ್ಟೇ.